Hello guys, welcome to Chandra Academy CA online class in Kannada. So ಈ ವಿಡಿಯೋದಲ್ಲಿ ನಾವು AS25 that is Interim Financial Reporting related provisions ನ ನೋಡೋಣ. ಸೊ ನಾರ್ಮಲ್ ಆಗಿ ನಮಗೆ ಆನ್ಯುಯಲ್ ಫಿನಾನ್ಷಿಯಲ್ ರಿಪೋರ್ಟ್ ಅಂತ ಅಂದ್ರೆ ಏನು ಅಂತ ಗೊತ್ತು, ರೈಟ್? ಆನ್ಯುಯಲ್ ಫಿನಾನ್ಷಿಯಲ್ ರಿಪೋರ್ಟ್ ಈ ಚಾಪ್ಟರ್ ಅಲ್ಲಿ ನಾವು ಯಾವ್ದ್ರ ರಿಲೇಟೆಡ್ ಕಲಿತೀವಿ? ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ಬಗ್ಗೆ. ಸೊ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ನಾವು ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಅಂದ್ಬಿಟ್ಟು ಕರಿಬೇಕು ಅಂತ ಅಂದ್ರೆ ಆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಎಷ್ಟು ಮಂತಿನ ಡೇಟಾಸ್ ಇರಬೇಕು? 12 ಮಂತ್ಸಿನ ಡೇಟಾಸ್ ಇರಬೇಕು ಅಥವಾ 12 ಮಂತ್ಸಿನ ಇನ್ಫಾರ್ಮೇಶನ್ ಇರಬೇಕು. ಅಂತಹ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ನಾವು ಆನ್ಯುಯಲ್ ಫಿನಾನ್ಷಿಯಲ್ ರಿಪೋರ್ಟ್ ಅಥವಾ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ಅಂತ ಹೇಳಿದ್ರೆ ಯಾವ್ದಾದ್ರು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಲೆಸ್ ದೆನ್ 12 ಮಂತ್ಸಿನ ಡೇಟಾಸ್ ಇದ್ರೆ ಅದನ್ನ ನಾವು ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ಆರ್ ಇಂಟೀರಿಯಂ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸೊ ಲೆಸ್ ದೆನ್ 12 ಮಂತ್ಸ್ ಅಂತ ಹೇಳಿದ್ರೆ ಕ್ವಾರ್ಟರ್ಲಿ ಆಗಿರಬಹುದು ಅಥವಾ ಹಾಫ್ ಇಯರ್ಲಿ ಆಗಿರ್ಬೋದು. ಓಕೆ, ಸೊ ಲೆಸ್ ದೆನ್ 12 ಮಂತ್ಸ್ ಇದೆ ಅಂತ ಹೇಳಿದ್ರೆ ಡೇಟಾಸ್ ಆರ್ ಇನ್ಫಾರ್ಮೇಶನ್ ಅದನ್ನ ನಾವು ಇಂಟೀರಿಯರ್ ಫಿನಾನ್ಷಿಯಲ್ ರಿಪೋರ್ಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ಓಕೆ, ನಾರ್ಮಲಿ ಎಲ್ಲಾ ಕಂಪನೀಸ್ಗಳು ಕೂಡ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೇ ಮಾಡುತ್ತೆ, ರೈಟ್? ಇಯರ್ಲಿ ಒನ್ಸ್ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡುತ್ತೆ. ಹೀಗಿರುವಾಗ ಯಾಕೆ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ನ ಪ್ರಿಪೇರ್ ಮಾಡಬೇಕು? ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ನ ಪ್ರಿಪೇರ್ ಮಾಡಿದ್ರು ಕೂಡ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಲೇಬೇಕು. ಆದ್ರೂ ಕೂಡ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ನ ಪ್ರಿಪೇರ್ ಮಾಡ್ತಾ ಇರ್ತಾರೆ. ರೀಸನ್ ಬಿಕಾಸ್ ಆಫ್ ಇಟ್ಸ್ ಅಡ್ವಾಂಟೇಜಸ್. ಸೊ ಇಂಟೀರಿಯಂ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡೋದ್ರಿಂದ ಒಂದಿಷ್ಟು ಅಡ್ವಾಂಟೇಜಸ್ ಸಿಗುತ್ತೆ. ಯಾರಿಗೆ ಸಿಗುತ್ತೆ? ಇಂಟರ್ನಲ್ ಪರ್ಪಸ್ಗೋಸ್ಕರನಾದ್ರೂ ಆಗಿರ್ಬೋದು, ಹಾಗೆ ಔಟ್ಸೈಡರ್ಸ್ ಅಂತ ಹೇಳಿದ್ರೆ ಲೈಕ್ ಸ್ಟೇಕ್ ಹೋಲ್ಡರ್ಸ್, ಈ ಶೇರ್ ಹೋಲ್ಡರ್ಸ್, ಕ್ರೆಡಿಟರ್ಸ್, ಲೆಂಡರ್ಸ್ ಏನ್ ಬರ್ತಾರೆ ಅವ್ರಿಗೆ ಕೂಡ ಅಡ್ವಾಂಟೇಜಸ್ ಸಿಗುತ್ತೆ. ಹಾಗೆ ಇಂಟರ್ನಲ್ ಪರ್ಪಸ್ ಅಂತ ಹೇಳಿದ್ರೆ ಇಂಟರ್ನಲಿ ಡಿಸಿಷನ್ ಮೇಕಿಂಗ್ ಆಗಿರ್ಬೋದು ಅಥವಾ ಇಂಟರ್ನಲ್ ಮ್ಯಾನೇಜ್ಮೆಂಟ್ಗೆ ಆಗಿರಬಹುದು, ಅದಕ್ಕೂ ಕೂಡ ಈ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ಹೆಲ್ಪ್ ಮಾಡುತ್ತೆ. ಇಸ್ ಇಟ್ ಓಕೆ? ಸೊ ನಾರ್ಮಲ್ ಆಗಿ ನಮ್ಗೆ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಆವಾಗ ಫಿನಾನ್ಷಿಯಲ್ ಕಂಡೀಷನ್ಸ್ ಅಥವಾ ಫಿನಾನ್ಷಿಯಲ್ ಪೊಸಿಷನ್ ಆಫ್ ದ ಕಂಪನಿ ಹೇಗಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಆಫ್ಟರ್ 12 ಮಂತ್ಸ್ ಆದ್ಮೇಲೆ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡುದು. ಸೊ ಅದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ, ನಮ್ಗೆ ಅಂತ ಹೇಳಿದ್ರೆ ಈ ಇಂಟರ್ನಲ್ ಮತ್ತೆ ಔಟ್ಸೈಡರ್ಸ್ ಗೆ ಗೊತ್ತಾಗುತ್ತೆ ಫಿನಾನ್ಷಿಯಲ್ ಕಂಡೀಷನ್ ಹೇಗಿದೆ ಕಂಪನಿದು, ಫಿನಾನ್ಷಿಯಲ್ ಪೊಸಿಷನ್ ಏನಿದೆ, ಈ ಕಂಪನಿ ಜೊತೆ ಅಗೇನ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾ ಅಥವಾ ಸ್ಟಾಪ್ ಮಾಡ್ಬೇಕಾ. ಸೊ ಇದೆಲ್ಲ ಡಿಸಿಷನ್ಸ್, ಫಿನಾನ್ಷಿಯಲ್ ರಿಲೇಟೆಡ್ ಡಿಸಿಷನ್ಸ್ ತಗೊಳ್ಳಿಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಯಾವಾಗ ಅಂದ್ರೆ ಆಫ್ಟರ್ 12 ಮಂತ್ಸ್ ತನಕ ಕೂಡ ನಾವು ಕಾಯ್ಬೇಕು ಕಂಪನಿಯ ಕೆಪಾಸಿಟಿ ಬಗ್ಗೆ ತಿಳ್ಕೊಳ್ಳೋಕೆ ಅಥವಾ ಕಂಪನಿಯ ಈ ಇಯರಿನ ಆಕ್ಟಿವಿಟಿ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಯಾವಾಗ? ಇದು ಆನ್ಯುಯಲ್ ಫಿನಾನ್ಷಿಯಲ್ ರಿಪೋರ್ಟ್ ಅಲ್ಲಿ. ಅದೇ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ಅಲ್ಲಿ ನಾವು 12 ಮಂತ್ಸ್ ತನಕ ಕಾಯುವಂತಹ ಅವಶ್ಯಕತೆನೇ ಇರಲ್ಲ. ಸೊ ಕ್ವಾರ್ಟರ್ಲಿ ಪ್ರಿಪೇರ್ ಮಾಡ್ತಾ ಇದ್ರೆ ನಮ್ಗೆ ಫಿನಾನ್ಷಿಯಲ್ ಕಂಡೀಷನ್ ಗೊತ್ತಾಗ್ತಾ ಇದೆ ಕಂಪನಿದು, ಅಥವಾ ಹಾಫ್ ಇಯರ್ಲಿ ಪ್ರಿಪೇರ್ ಮಾಡ್ತಾ ಇದ್ರೆ ವಿತಿನ್ 12 ಮಂತ್ಸ್ ಒಳಗೆ ನಮಗೆ ಕಂಪನಿಯ ಫಿನಾನ್ಷಿಯಲ್ ಕಂಡೀಷನ್ಸ್ ಏನಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಈ ಅಡ್ವಾಂಟೇಜಸ್ ಗೋಸ್ಕರ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ನ ಕಂಪನೀಸ್ಗಳು ಅಥವಾ ಎಂಟರ್ಪ್ರೈಸಸ್ ಗಳು ಪ್ರಿಪೇರ್ ಮಾಡುತ್ತೆ. ಓಕೆ, ಯಾರು ಹೇಳ್ತಾರೆ ಈ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ನ ಪ್ರಿಪೇರ್ ಮಾಡಬೇಕು ಅಂತ? ಒಂದಿಷ್ಟು ಎಂಟರ್ಪ್ರೈಸಸ್ ಅಥವಾ ಒಂದಿಷ್ಟು ಕಂಪನೀಸ್ ಗಳಿಗೆ ಮ್ಯಾಂಡೇಟರಿ ನೀವು ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ನ ಪ್ರಿಪೇರ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಪ್ರೊವಿಷನ್ ಹಾಕಿದ್ದಾರೆ. ಯಾರು ಅಂತ ಹೇಳಿದ್ರೆ ಕಂಪನೀಸ್. ಇನ್ ಕೇಸ್ ಕಂಪನೀಸ್ ಆಗಿದ್ರೆ ಕಂಪನೀಸ್ ಆಕ್ಟ್ ಅಲ್ಲಿ ಪ್ರೊವಿಷನ್ ಇರುತ್ತೆ ಯಾವ್ದೆಲ್ಲ ಕಂಪನೀಸ್ಗಳು ಮ್ಯಾಂಡೇಟರಿಲಿ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ನ ಪ್ರಿಪೇರ್ ಮಾಡಬೇಕು ಅಂತ. ಅದೇ ಲಿಸ್ಟೆಡ್ ಕಂಪನೀಸ್ ಆಗಿದ್ರೆ ಸೆಬಿ ಅವರು ಪ್ರೊವಿಷನ್ ಹಾಕಿರ್ತಾರೆ. ಓಕೆ, ಯಾವ್ದೆಲ್ಲ ಕಂಪನೀಸ್ ಅವ್ರು ಯಾವ್ದೆಲ್ಲ ಎಂಟರ್ಪ್ರೈಸಸ್ ಗಳು ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ನ ಪ್ರಿಪೇರ್ ಮಾಡಬೇಕು ಅಂತ ರೆಗ್ಯುಲೇಟರೀಸ್ ಗಳು ಹಾಕಿರ್ಬೋದು. ಓಕೆ, ಅದರ್ ರೆಗ್ಯುಲೇಟರಿ ಬಾಡೀಸ್ ಗಳು ಪ್ರೊವಿಷನ್ಸ್ ನ ಹಾಕಿರ್ಬೋದು. ಸೊ ಇವರಿಷ್ಟು ಜನದಲ್ಲಿ ಯಾರಾದ್ರೂ ನಮ್ಮ ಎಂಟರ್ಪ್ರೈಸಸ್ ಗೆ ಪ್ರೊವಿಷನ್ ಹಾಕಿದ್ರೆ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ನ ಪ್ರಿಪೇರ್ ಮಾಡಬೇಕು ಅಂತ. ಸೊ ಮ್ಯಾಂಡೇಟರಿಲಿ ವಿ ಹ್ಯಾವ್ ಟು ಪ್ರಿಪೇರ್ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ಆನ್ ದ ಬೇಸಿಸ್ ಆಫ್ AS25. AS25 ಅಲ್ಲಿ ಏನ್ ಹೇಳಿದ್ರೆ ಆ ಬೇಸಿಸ್ ಮೇಲೆ
ಆ ಕಂಟೆಂಟ್ ನ ಆ ಫಾರ್ಮ್ಯಾಟ್ ಬೇಸಿಸ್ ಮೇಲೆ ನಾವು ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ನ ಪ್ರಿಪೇರ್ ಮಾಡಬೇಕು. ಓಕೆ, ಈಗ ನಮ್ಮದೊಂದು ಕಂಪನಿ ಇದೆ. ಆ ಕಂಪನಿಗೆ ಇವ್ರು 3 ಜನ ಕೂಡ ಮ್ಯಾಂಡೇಟರಿ ಪ್ರೊವಿಷನ್ ಹಾಕ್ಲಿಲ್ಲ, ಏನಂತ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ನ ಪ್ರಿಪೇರ್ ಮಾಡ್ಬೇಕು ಅಂತ. ಬಟ್ ನಾವು ನಮ್ಮ ಓನ್ ವಿಶ್ ಇಂದ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ನ ಪ್ರಿಪೇರ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ವಿ. ಸೊ ದಟ್ ನಾವು ಪ್ರಿಪೇರ್ ಮಾಡ್ಬೋದಾ? ಅಫ್ಕೋರ್ಸ್ ಮಾಡ್ಬೋದು. ಬಟ್ ನಾವು ಓನ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ರು ಕೂಡ ಆಸ್ ಪರ್ AS 25 ಪ್ರಿಪೇರ್ ಮಾಡ್ಬೇಕು. ಇಸ್ ಇಟ್ ಓಕೆ? ಸೊ ಮ್ಯಾಂಡೇಟರಿಲಿ ನಮ್ಗೆ ಪ್ರೊವಿಷನ್ ಇದ್ರು ಕೂಡ ನಾವು ಆಸ್ ಪರ್ AS 25 ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ಪ್ರಿಪೇರ್ ಮಾಡಬೇಕು. ನಮ್ಮ ಓನ್ ವಿಶ್ ಇಂದ ನಾವು ಬಿಕಾಸ್ ಆಫ್ ಇಟ್ಸ್ ಅಡ್ವಾಂಟೇಜಸ್ ಏನಿದೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ನಾವು ಇಂಟರ್ನಲ್ ಫಿನಾನ್ಷಿಯಲ್ ರಿಪೋರ್ಟ್ ಪ್ರಿಪೇರ್ ಮಾಡ್ತಾ ಇದೀವಿ ಅಂತ ಅಂದ್ರೂ ಕೂಡ ನಾವು ಆಸ್ ಪರ್ AS 25 ಪ್ರಿಪೇರ್ ಮಾಡಬೇಕು. ಇಸ್ ಇಟ್ ಓಕೆ? These are all the background of the ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್. ಸೊ ನಮ್ಗೀಗ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ಯಾಕೆ ಪ್ರಿಪೇರ್ ಮಾಡ್ತಾರೆ, ಯಾರು ಹೇಳ್ತಾರೆ ಪ್ರಿಪೇರ್ ಮಾಡ್ಬೇಕು ಅಂತ ಮ್ಯಾಂಡೇಟರಿಲಿ, ಹಾಗೆ ಆನ್ಯುಯಲ್ ಫಿನಾನ್ಷಿಯಲ್ ರಿಪೋರ್ಟ್ಗೂ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ಗೂ ಏನ್ ಡಿಫರೆನ್ಸ್. ಈವನ್ ದೋ ಆನ್ಯುಯಲ್ ಫಿನಾನ್ಷಿಯಲ್ ರಿಪೋರ್ಟ್ ನ ಎಲ್ಲಾ ಕಂಪನಿಗಳು ಪ್ರಿಪೇರ್ ಮಾಡುತ್ತೆ, ಬಟ್ ಸ್ಟಿಲ್ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ಕೂಡ ಪ್ರಿಫರ್ ಮಾಡ್ತಾ ಇದ್ದು ಪ್ರಿಪೇರ್ ಮಾಡ್ಬೇಕು ಅಂತ ಅಂದ್ರೆ ವಾಟ್ಸ್ ದ ರೀಸನ್? ಬಿಕಾಸ್ ಆಫ್ ದಿಸ್ ಅಡ್ವಾಂಟೇಜಸ್. ಓಕೆ, fine. Introduction. It does not, AS 25 does not mandate enterprise to present interim financial report how frequently or how soon. So mandatorily ಯಾವ್ದೆಲ್ಲ enterprises prepare ಮಾಡಬೇಕು ಅಂತ AS 25 ಹೇಳೋದಿಲ್ಲ. ಯಾರು ಹೇಳ್ತಾರೆ ಹಾಗಾದ್ರೆ? ನಮ್ಗೆ ಕಂಪನೀಸ್ ಆಕ್ಟ್ ಹೇಳುತ್ತೆ, ಅಥವಾ ಸೆಬಿ ಹೇಳ್ಬೋದು, ಅಥವಾ ಅದರ್ ರೆಗ್ಯುಲೇಟರಿ ಬಾಡೀಸ್ ಗಳು ಹೇಳ್ಬೋದು. ಮತ್ತೆ AS 25 ಏನ್ ಹೇಳುತ್ತೆ ನಮ್ಗೆ? ಯಾವ ರೀತಿ ನೀವು ಪ್ರಿಪೇರ್ ಮಾಡ್ಬೇಕು, ಯಾರೆಲ್ಲ ಪ್ರಿಪೇರ್ ಮಾಡ್ಬೇಕು ಅನ್ನೋದು ಹೇಳುದಿಲ್ಲ, ಯಾವ ರೀತಿ ನೀವು ಪ್ರಿಪೇರ್ ಮಾಡ್ಬೇಕು, ಹೇಗೆ ಫಾರ್ಮ್ಯಾಟ್ ಇರಬೇಕು, ಆ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ಅಲ್ಲಿ ಏನೆಲ್ಲ ಕಂಟೆಂಟ್ಸ್ ಇರಬೇಕು ಅನ್ನೋದು ನಮಗೆ AS 25 ಹೇಳುತ್ತೆ. ಓಕೆ, ಇಫ್ an enterprise is wished to prepare, then it should comply with the standard. ಸೊ ನಿಮ್ಮ ಓನ್ ವಿಶ್ ಇಂದ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ಈ ಸ್ಟ್ಯಾಂಡರ್ಡ್ ಪ್ರಕಾರ ನೀವು ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ನ ಪ್ರಿಪೇರ್ ಮಾಡಬೇಕು. ಸ್ಟ್ಯಾಂಡರ್ಡ್ ಪ್ರಿಸ್ಕ್ರೈಬ್ಸ್ ಮಿನಿಮಮ್ ಕಂಟೆಂಟ್. ಸೊ ನಮಗೆ ಸ್ಟ್ಯಾಂಡರ್ಡ್ ಅಲ್ಲಿ ಏನ್ ಹೇಳಿದ್ದಾರೆ? ಮಿನಿಮಮ್ ಕಂಟೆಂಟ್ ಬಗ್ಗೆ ಹೇಳಿದ್ದಾರೆ. ಸ್ಟ್ಯಾಂಡರ್ಡ್ ಅಲ್ಲಿ ಹೇಳುವಂತದನ್ನು ನೀವು ಸ್ಪೆಸಿಫೈ ಮಾಡ್ಲೇಬೇಕು ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ಅಲ್ಲಿ. ಅದರ್ ದೆನ್ ದಟ್ ನಿಮ್ಗೆ ಏನಾದ್ರೂ ಇನ್ನೂ ಎಕ್ಸ್ಟ್ರಾ ಸ್ಪೆಸಿಫೈ ಮಾಡ್ಬೇಕು ಅನ್ಸ್ತಾ ಇದೆ ಅಂತ ಅಂದ್ರೆ ಯು ಕ್ಯಾನ್. ಬಟ್ ಮಿನಿಮಮ್ ಕಂಟೆಂಟ್ ಏನಿದೆ ಅದು ನಮ್ಗೆ AS 25 ಹೇಳುತ್ತೆ, ಅದಷ್ಟು ಅಂತೂ ನೀವು ಡಿಸ್ಕ್ಲೋಸ್ ಮಾಡಲೇಬೇಕು ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ಅಲ್ಲಿ. ಇಸ್ ಇಟ್ ಓಕೆ? ಫೈನ್. ನೆಕ್ಸ್ಟ್, also lays down the principles for recognition and measurement of complete or condensed financial statement. ಸೊ ನಾವು ಇಂಟೀರಿಯಂ ಕಂಡೆನ್ಸ್ಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಇಂಟೀರಿಯಂ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನಾವು 2 ವೇಯಲ್ಲಿ ಪ್ರಿಪೇರ್ ಮಾಡಬಹುದು. One is complete financial statement and another one is condensed financial statement. So ಈ complete and condensed financial statement ಅಲ್ಲಿ ನಾವು ಟ್ರಾನ್ಸಾಕ್ಷನ್ಸ್ ಅಥವಾ ಐಟಮ್ಸ್ ಗಳನ್ನ ಹೇಗೆ ರೆಕಗ್ನೈಸ್ ಮಾಡಬೇಕು, ಎಷ್ಟಕ್ಕೆ ಮೆಜರ್ಮೆಂಟ್ ಮಾಡಬೇಕು ಅನ್ನೋದ್ರ ಪ್ರಿನ್ಸಿಪಲ್ಸ್ ಕೂಡ ನಮ್ಗೆ AS 25 ಹೇಳ್ಕೊಡುತ್ತೆ ಅಂತ. ಓಕೆ, ವಾಟ್ ಈಸ್ ಕಂಪ್ಲೀಟ್ ಅಂಡ್ ಕಂಡೆನ್ಸ್ಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್? ಸೊ ಈ ಕಂಪ್ಲೀಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಸೇಮ್ ಆಸ್ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಸೇಮ್ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಹೇಗೆ ಫಾರ್ಮ್ಯಾಟ್ ಇರುತ್ತೆ ಅದೇ ರೀತಿನೇ ಕಂಪ್ಲೀಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಕೂಡ ಇರುತ್ತೆ. ಬಟ್ ಕಂಡೆನ್ಸ್ಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಸ್ವಲ್ಪ ಕಂಡೆನ್ಸ್ಡ್ ಮಾಡಿ ಫಾರ್ಮ್ಯಾಟ್ ಪ್ರಿಪೇರ್ ಮಾಡಿದ್ರೆ ಆಯ್ತು. ಸೊ ನಾರ್ಮಲ್ ಆಗಿ ಫಾರ್ಮ್ಯಾಟ್ ಯಾವ ರೀತಿ ಇದೆ? ನಾನು ಇಲ್ಲಿ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ತಗೊಂಡಿನಿ. ಓಕೆ, ನಾರ್ಮಲ್ ಆಗಿ ಫಾರ್ಮ್ಯಾಟ್ ಹೇಗಿರುತ್ತೆ? ಸೊ ಮೇನ್ ಹೆಡ್ ಇರುತ್ತೆ. ಯಾವ್ದು? 2 ಮೇಜರ್ ಹೆಡ್, ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಂಡ್ ಅಸೆಟ್ಸ್, 2 ಮೇಜರ್ ಹೆಡ್ ಇರುತ್ತೆ. ಆಫ್ಟರ್ ದಟ್ ಹೆಡಿಂಗ್ಸ್, ಶೇರ್ ಹೋಲ್ಡರ್ಸ್ ಫಂಡ್, ನಾನ್ ಕಾರ್ಪೊರೇಟ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್. ಸೊ ಮೇನ್ ಹೆಡ್ ಅಲ್ಲಿ ಎಷ್ಟು ಹೆಡ್ ಇದೆ? ಅಗೇನ್ 3 ಹೆಡ್ಸ್ ಇದೆ. ದಟ್ ಇಸ್ ಶೇರ್ ಹೋಲ್ಡರ್ಸ್ ಫಂಡ್, ನಾನ್ ಕರೆಂಟ್ ಲಯಬಿಲಿಟಿ ಅಂಡ್ ಕರೆಂಟ್ ಲಯಬಿಲಿಟೀಸ್. ಸೊ ಅಸೆಟ್ಸ್ ಅಲ್ಲಿ ಎಷ್ಟು ಹೆಡ್ಸ್ ಇದೆ? 2 ಹೆಡ್ಸ್. ಇಟ್ ಇಸ್ ನಾನ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಅಸೆಟ್ಸ್. ಅಗೇನ್ ಹೆಡ್ಸ್ ಅಲ್ಲಿ ಸಬ್ ಹೆಡಿಂಗ್ಸ್ ಇದೆ. ಯಾವ್ದೆಲ್ಲ? ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಲಾಂಗ್ ಟರ್ಮ್ ಬಾರೋವಿಂಗ್ಸ್, ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ.
ಸೊ ಈ ರೀತಿ ರೈಟ್. ಇದಾದ್ಮೇಲೆ ಅಗೇನ್ ಸಬ್ ಹೆಡಿಂಗ್ ಅಲ್ಲಿ ಕೂಡ ಲಿಸ್ಟ್ ಇರುತ್ತೆ. ಯಾವ್ದೆಲ್ಲ? ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಅಂತ ಹೇಳಿದ್ರೆ ಜನರಲ್ ರಿಸರ್ವ್ಸ್ ಆಗಿರ್ಬೋದು, ಫ್ರೀ ರಿಸರ್ವ್ಸ್ ಆಗಿರ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು. ಅಂಡರ್ಸ್ಟ್ಯಾಂಡ್? ಸೊ ಮೇಜರ್ ಹೆಡ್ ಅಲ್ಲಿ ಅಗೇನ್ ಹೆಡ್ಡಿಂಗ್ಸ್ ಇರುತ್ತೆ. ಆ ಹೆಡ್ಸ್ ಅಲ್ಲಿ ಅಗೇನ್ ಸಬ್ ಹೆಡಿಂಗ್ ಇರುತ್ತೆ. ಸಬ್ ಹೆಡಿಂಗ್ಸ್ ಅಲ್ಲಿ ಅಗೇನ್ ಲಿಸ್ಟ್ ಇರುತ್ತೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ. ಸೊ ಇದಷ್ಟನ್ನು ಕೂಡ ನಾವು ಫಾರ್ಮ್ಯಾಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ, ನಮ್ಮ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಇದನ್ನ ನಾವು ಕಂಪ್ಲೀಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಅಂದ್ಬಿಟ್ಟು ಕರಿತೀವಿ. ಓಕೆ, ಕಂಡೆನ್ಸ್ಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಈ ಲಿಸ್ಟ್ ನಾವು ಎಂಟ್ರಿ ಮಾಡೋದಿಲ್ಲ, ಡೈರೆಕ್ಟ್ ಹೆಡಿಂಗ್ಸ್ ಅಂಡ್ ಸಬ್ ಹೆಡಿಂಗ್ಸ್ ಅಷ್ಟೇ. ಸಬ್ ಹೆಡಿಂಗ್ಸ್ ಅಲ್ಲಿ ಈಗ ಈಕ್ವಿಟಿ ಶೇರ್ ಕ್ಯಾಪಿಟಲ್ 1 lakh ಇದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1 lakh ಇದೆ ಅಂತ ಹೇಳಿದ್ರೆ ಡೈರೆಕ್ಟ್ ಶೇರ್ ಕ್ಯಾಪಿಟಲ್ ಅಲ್ಲಿ 2 lakh ಅಂತ ತೋರಿಸ್ಕೊಳ್ತೀವಿ. ಈ 2 lakh ಯಾವ್ದ್ರಿಂದ ಅಂತ ಅಂದ್ಬಿಟ್ಟು ನಾವು ಅಗೇನ್ ಇನ್ಫಾರ್ಮೇಶನ್ ಕೊಡಲ್ಲ. ದಿಸ್ ಇಸ್ ವಾಟ್ ದ ಕಂಡೆನ್ಸ್ಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಓಕೆ, ಸೊ ಇನ್ಫಾರ್ಮೇಶನ್ ನಾವು ಪೂರ್ತಿಯಾಗಿ ಡೀಟೇಲ್ಡ್ ಆಗಿ ಕೊಡೋದಿಲ್ಲ, ಜಸ್ಟ್ ಹೆಡ್ಡಿಂಗ್ಸ್ ಮತ್ತೆ ಸಬ್ ಹೆಡ್ಡಿಂಗ್ಸ್ ನ ಮೆನ್ಷನ್ ಮಾಡಿ ಅಮೌಂಟ್ ನ ಮೆಷರ್ ಮಾಡ್ತೇವೆ. Is it okay? This is what condensed financial statement. So ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ನಾವು ಈ ಎರಡು ವೇ ಅಲ್ಲೂ ಕೂಡ ನಾವು ಪ್ರಿಪೇರ್ ಮಾಡಬಹುದು. ಯೂಸ್ ಆಫ್ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್. It improves ability of investors, creditors, lenders and others to understand capacity to generate cash flows. So ನಾನು ಆಗ್ಲೇ ಹೇಳಿದ ಹಾಗೆ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ಇಂದ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ? ಔಟ್ಸೈಡರ್ ಆಫ್ ದ ಕಂಪನೀಸ್, that is investor, creditors. For what? To know the capacity of the company. Is it okay? Next, a statute or regulator also require an enterprise to prepare and present certain information. So ನಮಗೆ AS 25 ಅಲ್ಲಿ ಏನೆಲ್ಲ ಕಂಟೆಂಟ್ ನ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿರೋದು ಅಷ್ಟೇ ಅಲ್ಲದೆ ಸ್ಟ್ಯಾಚ್ಯೂಟ್ ಅಥವಾ ರೆಗ್ಯುಲೇಟರ್ ಯಾವ್ದಾದ್ರು ಇನ್ಫಾರ್ಮೇಶನ್ ನಿಮ್ಮ ಕಂಪನೀಸ್ ಇನ್ಕ್ಲೂಡ್ ಮಾಡಬೇಕು, ಅಡಿಷನಲ್ ಇನ್ಫಾರ್ಮೇಶನ್ ಕೂಡ ನೀವು ಇನ್ಕ್ಲೂಡ್ ಮಾಡಬೇಕು ಅಂತ ಸ್ಟ್ಯಾಚ್ಯೂಟ್ ಅಥವಾ ರೆಗ್ಯುಲೇಟರ್ ಅಲ್ಲಿ ಹೇಳಿದ್ರೆ ಆಗ ಅದನ್ನ ಕೂಡ ನಾವು ಇನ್ಕ್ಲೂಡ್ ಮಾಡ್ಬೇಕಾಗುತ್ತೆ. AS 25 ಅಲ್ಲಿ ಹೇಳಿರೋದು ಅಷ್ಟೇ ಅಲ್ಲದೆ ಅದರ ಜೊತೆಗೆ ಸ್ಟ್ಯಾಚ್ಯೂಟ್ ಏನ್ ಹೇಳಿದೆ ಅನ್ನೋದನ್ನ ನಾವು ಕೇಳ್ಬೇಕು, ರೆಗ್ಯುಲೇಟರ್ಸ್ ಏನೆಲ್ಲ ಹೇಳಿದ್ದಾರೆ ಅದನ್ನು ಕೂಡ ನಾವು ಕೇಳ್ಬೇಕು. ಓಕೆ, ನೆಕ್ಸ್ಟ್ ಡೆಫಿನೇಷನ್ ಆಫ್ ದ ಟರ್ಮ್ಸ್ ಯೂಸ್ಡ್ ಅಂಡರ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಸೊ ಈ AS ಅಲ್ಲಿ ಯಾವ್ದೆಲ್ಲ ಟರ್ಮ್ಸ್ ಇದೆ ನಮಗೆ? ಇಂಟೀರಿಯಂ ಪೀರಿಯಡ್ ಮತ್ತೆ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್. ಸೊ ಇಂಟೀರಿಯಂ ಪೀರಿಯಡ್ ಅಂತ ಹೇಳಿದ್ರೆ ಏನು? Shorter than a full financial year, that is less than 12 months. So less than 12 months anta helidre interim period. Next, interim financial report. Interim financial report means financial report containing either a complete set of financial statement or set of condensed financial statement for interim period. Okay, during first year of operation, annual financial report period may shorter than financial year. It is not considered as an interim financial report. Okay, I will give example to this. So ಈಗ ನಾರ್ಮಲ್ ಆಗಿ ನಾವು ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿಬೇಕು ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಮಂತಿನ ಡೇಟಾಸ್ ಇರಬೇಕು ಅಂತ ಹೇಳ್ದೆ ನಾನು 12 ಮಂತ್ಸ್ ನ ಡೇಟಾಸ್ ಇರಬೇಕು. 12 ಮಂತ್ಸ್ ಅಂತ ಅಂದ್ರೆ ಎಷ್ಟು? 1st April 2026 to 31st March 2027, right? ಸೊ ಈ ರೀತಿ ಇದ್ರೆ 12 ಮಂತ್ಸ್ ನ ಡೇಟಾಸ್ ಇರುತ್ತೆ. ಸೊ ಇದನ್ನ ನಾವು ಆನ್ಯುವಲ್ ಫಿನಾನ್ಷಿಯಲ್ ರಿಪೋರ್ಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ಓಕೆ, ಇದ್ರಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಇವಾಗ ನಮ್ಮ ಕಂಪನಿ ಇನ್ಕಾರ್ಪೊರೇಟ್ ಆಗಿದ್ದೆ 1st 6 2026 ಗೆ. ಓಕೆ, ಇನ್ಕಾರ್ಪೊರೇಟ್ ಎಸ್ಟಾಬ್ಲಿಷ್ ಆಗಿದ್ದೆ 1st June 2026 ಗೆ. ಹಾಗಿದ್ರೆ ನಾವು ನಮ್ಮ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಎಷ್ಟು ಮಂತಿನ ಡೇಟಾ ಇರುತ್ತೆ? 10 ಮಂತ್ಸ್ ನ ಡೇಟಾ ಇರುತ್ತೆ. ಅಫ್ಕೋರ್ಸ್ 1st April 2026 ಅಂದ್ರೆ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡೋದಿಲ್ಲ, ಬಿಕಾಸ್ 1st April ಅಲ್ಲಿ ಆಗಿರ್ಲಿ 1st May ಅಲ್ಲಿ ಆಗಿರ್ಲಿ ನಮ್ ಕಂಪನಿ ಎಸ್ಟಾಬ್ಲಿಷ್ ಅಲ್ಲೇ ಇರ್ಲಿಲ್ಲ. ಓಕೆ, ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಹಾಗಾದ್ರೆ 1st June 2026 ಅಲ್ಲಿ ಎಸ್ಟಾಬ್ಲಿಷ್ ಆಯ್ತು. ಎಷ್ಟು ಮಂತ್ನ ಡೇಟಾ ಸಿಗುತ್ತೆ ನಮ್ಗೆ? 10 ಮಂತ್ಸ್ ನ ಡೇಟಾ ಸಿಗುತ್ತೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋಕೆ. ಹಾಗಿದ್ರೆ ಇದು ಲೆಸ್ ದೆನ್ 12 ಮಂತ್ಸ್ ಇದೆ, ರೈಟ್?
ಇದನ್ನ ನಾವು ಇಂಟೀರಿಯರ್ ಫಿನಾನ್ಷಿಯಲ್ ರಿಪೋರ್ಟ್ ಅಂತ ಕರಿತೇವ? ನೋ, ಇದನ್ನ ಕೂಡ ನಾವು ಆನ್ಯುಯಲ್ ಫಿನಾನ್ಷಿಯಲ್ ರಿಪೋರ್ಟ್ ಅಂತ ಕರಿತೇವೆ. ಓಕೆ, ಇನ್ ಕೇಸ್ ನ್ಯೂಲಿ ಇನ್ಕಾರ್ಪೊರೇಟ್ ಆಗಿದ್ರೆ ಆಗ ಲೆಸ್ ದೆನ್ 12 ಮಂತ್ಸ್ ಇದ್ರೂ ಕೂಡ ನಾವು ಅದನ್ನ ಆನ್ಯುಯಲ್ ಫಿನಾನ್ಷಿಯಲ್ ರಿಪೋರ್ಟ್ ಅಂತ ಕರಿತೇವೆ, ಬಿಟ್ರೆ ಇಂಟೀರಿಯರ್ ಫಿನಾನ್ಷಿಯಲ್ ರಿಪೋರ್ಟ್ ಅಂತ ಕರೆಯೋದಿಲ್ಲ. Is it okay? Next, content of an interim financial report. Complete set of financial statement means balance sheet, profit and loss account, cash flow statement and notes to account. So this two do include madre complete set of financial statement agutte. Okay, so normally AS25 or interim financial report focuses on new activities, events and circumstances and does not duplicate information previously reported. So normal agi interim financial report prepare ಮಾಡಬೇಕಾದ್ರೆ ಯಾವ್ದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಅಂದ್ರೆ ನ್ಯೂ ಆಕ್ಟಿವಿಟೀಸ್ ಏನಾಗಿದೆ ಈ ಇಂಟೀರಿಯಂ ಪೀರಿಯಡ್ ಅಲ್ಲಿ, ನ್ಯೂ ಇವೆಂಟ್ಸ್ ಅಂಡ್ ಸರ್ಕಮ್ಸ್ಟಾನ್ಸಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಫೋಕಸ್ ಮಾಡ್ತಾರೆ, ಹೊರತು ಡ್ಯೂಪ್ಲಿಕೇಟ್ ಮಾಡೋದಿಲ್ಲ. ಪ್ರೀವಿಯಸ್ಲಿ ರಿಪೋರ್ಟ್ ಮಾಡಿದ್ರೆ ಅಗೇನ್ ಮತ್ತೆ ಈ ಇಂಟೀರಿಯಂ ಪೀರಿಯಡ್ ಅಲ್ಲಿ ರಿಪೋರ್ಟ್ ಮಾಡೋದಿಲ್ಲ. ಓಕೆ, ಏನೆಲ್ಲ ನ್ಯೂ ಆಕ್ಟಿವಿಟೀಸ್ ಆಗಿದೆ ಅದರ ಮೇಲೆ ಫೋಕಸ್ ಮಾಡ್ತಾರೆ. ನೆಕ್ಸ್ಟ್, ಫಾರ್ಮ್ ಅಂಡ್ ಕಂಟೆಂಟ್ ಆಫ್ ಇಂಟೀರಿಯಂ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಇಫ್ ಕಂಪನಿ ಪ್ರಿಪೇರ್ಸ್ ಕಂಪ್ಲೀಟ್ ಸೆಟ್ confirm requirement as applicable to annual. So annual financial statement ನೀವು ಹೇಗೆ ಪ್ರಿಪೇರ್ ಮಾಡ್ತೀರಾ ಅದೇ ರೀತಿ ಪ್ರಿಪೇರ್ ಮಾಡ್ತೀರಾ. ಯಾವಾಗ ಕಂಪ್ಲೀಟ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ನೀವು ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ನ ಪ್ರಿಪೇರ್ ಮಾಡ್ತಾ ಇದ್ರಿ. ಓಕೆ, ಇಫ್ ಎಂಟರ್ಪ್ರೈಸ್ ಪ್ರಿಪೇರ್ ಅಟ್ ಕಂಡೆನ್ಸ್ಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ then minimum each of headings and subheadings that were included in its most recent annual financial statement and selected explanatories. So previous financial year ಅಲ್ಲಿ ನೀವೇನು annual financial statement ನ ಪ್ರಿಪೇರ್ ಮಾಡಿದೀರಾ ಆ ಫಾರ್ಮ್ಯಾಟ್ ಅಲ್ಲಿ ಮಿನಿಮಮ್ ಈಚ್ ಹೆಡ್ಡಿಂಗ್ಸ್ ಏನ್ ಮೆನ್ಷನ್ ಮಾಡಿದ್ರೆ ಅಂಡ್ ಸಬ್ ಹೆಡ್ಡಿಂಗ್ಸ್ ನ ಮೆನ್ಷನ್ ಮಾಡಿದ್ರೆ ಅಟ್ ಲೀಸ್ಟ್ ಅಷ್ಟು ಇನ್ಫಾರ್ಮೇಶನ್ ಆದ್ರೂ ನೀವು ಕಂಡೆನ್ಸ್ಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಓಕೆ, ಆಫ್ ದಟ್ ಸೆಲೆಕ್ಟೆಡ್ ಎಕ್ಸ್ಪ್ಲನೇಟರಿ ನೋಟ್ಸ್ ಗಳು. ನೆಕ್ಸ್ಟ್, ಅಡಿಷನಲ್ ಲೈನ್ ಐಟಮ್ಸ್ ಆರ್ ನೋಟ್ಸ್ ಇನ್ಕ್ಲೂಡೆಡ್ ಇಫ್ ದೇರ್ ಒಮಿಷನ್ ವಿಲ್ ಮಿಸ್ಲೀಡ್. ಇದರ ಜೊತೆಗೆ ಅಡಿಷನಲ್ ಐಟಮ್ಸ್ ನ ಕೂಡ ಮೆನ್ಷನ್ ಮಾಡಬೇಕು. ಯಾವ ತರ ಐಟಮ್ಸ್ ಆಗಿರ್ಬೇಕು ಅದು? ಇಫ್ ದೇರ್ ಒಮಿಷನ್ ವಿಲ್ ಮಿಸ್ಲೀಡ್, ಅದರ ಒಮಿಷನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಮಿಸ್ಲೀಡ್ ಮಾಡುತ್ತೆ ಯೂಸಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಅಂತ ಇದ್ರೆ ಅದನ್ನ ನಾವು ಇನ್ಕ್ಲೂಡ್ ಮಾಡಬೇಕು. ನೆಕ್ಸ್ಟ್, ಪ್ರೆಸೆಂಟ್ ಬೇಸಿಕ್ ಅಂಡ್ ಡೈಲ್ಯೂಟೆಡ್ ಅರ್ನಿಂಗ್ ಪರ್ ಶೇರ್. ಇದಂತೂ ಮಸ್ಟ್, ಬೇಸಿಕ್ಸ್ ಮತ್ತೆ ಡೈಲ್ಯೂಟೆಡ್ ಅರ್ನಿಂಗ್ ಪರ್ ಶೇರ್ ನ ಮೆನ್ಷನ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್, ಎಕ್ಸ್ಪ್ಲನೇಟರಿ ನೋಟ್ಸ್. ಸೆಲೆಕ್ಟೆಡ್ ಎಕ್ಸ್ಪ್ಲನೇಟರಿ ನೋಟ್ಸ್ ಅಂತ ಏನೇನು ಹೇಳಿದ್ರು, ಸೊ ಆ ಸೆಲೆಕ್ಟೆಡ್ ಎಕ್ಸ್ಪ್ಲನೇಟರಿ ನೋಟ್ಸ್ ಏನೇನು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಅಕೌಂಟಿಂಗ್ ಪಾಲಿಸಿ ಅಂತ. ಓಕೆ, ನಾರ್ಮಲ್ ಆಗಿ ನಾವು ಇಷ್ಟು ವರ್ಷ ಏನೆಲ್ಲ ಅಕೌಂಟಿಂಗ್ ಪಾಲಿಸಿ ಯೂಸ್ ಮಾಡ್ತಾ ಇದ್ವಿ ಅದನ್ನೇ ಈ ಇಂಟೀರಿಯಂ ಪೀರಿಯಡ್ ಅಲ್ಲಿ ಯೂಸ್ ಮಾಡಿದೀವಿ ಅಂದ್ರೆ ದಟ್ಸ್ ಓಕೆ. ಇಫ್ ಇನ್ ಕೇಸ್ ಯಾವ್ದಾದ್ರು ಅಕೌಂಟಿಂಗ್ ಪಾಲಿಸಿ ಚೇಂಜ್ ಮಾಡಿದ್ರೆ, ಚೇಂಜಸ್ ಇನ್ ಅಕೌಂಟಿಂಗ್ ಪಾಲಿಸಿ ಆಗಿದ್ರೆ ವಿ ಹ್ಯಾವ್ ಟು ಮೆನ್ಷನ್ ಇನ್ ಎಕ್ಸ್ಪ್ಲನೇಟರಿ ನೋಟ್ಸ್. ನೆಕ್ಸ್ಟ್, ಎಕ್ಸ್ಪ್ಲನೇಟರಿ ಕಮೆಂಟ್ಸ್. ಏನಾದ್ರೂ ಎಕ್ಸ್ಪ್ಲನೇಟರಿ ಕಮೆಂಟ್ಸ್ ಕೊಡಬೇಕು ಈ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಟು ಅಂಡರ್ಸ್ಟ್ಯಾಂಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಯೂಸಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಈ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಸ್ಟೇಟ್ಮೆಂಟ್ ನ ಕೊಡಬೇಕು, ಒಂದು ಎಕ್ಸ್ಪ್ಲನೇಟರಿ ಸ್ಟೇಟ್ಮೆಂಟ್ ನ ಕೊಡಬೇಕು ಅಂತ ಅಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಗೆ ಅನ್ಸ್ತಾ ಇದ್ರೆ ಅವಾಗ ನಾವು ಈ ಎಕ್ಸ್ಪ್ಲನೇಟರಿ ಕಮೆಂಟ್ಸ್ ಅಲ್ಲಿ ಆ ಸ್ಟೇಟ್ಮೆಂಟ್ ನ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್, ನೇಚರ್ ಅಂಡ್ ಅಮೌಂಟ್ ಆಫ್ ಅನ್ಯೂಶುವಲ್ ಐಟಮ್ಸ್. ಸೊ ಅನ್ಯೂಶುವಲ್ ಐಟಮ್ಸ್ ಏನಾದ್ರು ಈ ಇಂಟೀರಿಯಂ ಪೀರಿಯಡ್ ಅಲ್ಲಿ ಆಗಿದ್ರೆ, ಲೈಕ್ ಯೂಶುವಲ್ ಆಗಿ ನಡೀತಿರುವಂತಹ ಟ್ರಾನ್ಸಾಕ್ಷನ್ಸ್ ಅಲ್ಲ ಅಥವಾ ಯೂಶುವಲ್ ಆಗಿ ನಡೀತಿದಂತಹ ಆಕ್ಟಿವಿಟಿ ಅಲ್ಲ, ಅನ್ಯೂಶುವಲ್ ಆಗಿದ್ರೆ ಲೈಕ್ ಫೈರ್ ಆನ್ ಗೂಡ್ಸ್ ಆಗಿರ್ಬೋದು, ಗೋಡೌನ್ಸ್ ಆಗಿರ್ಬೋದು, ಈ ರೀತಿ ಏನಾದ್ರು ಅನ್ಯೂಶುವಲ್ ಆಕ್ಟಿವಿಟಿ ಆಗಿದ್ರೆ ಅದನ್ನ ನಾವು ಮೆನ್ಷನ್ ಮಾಡಬೇಕು ನೋಟ್ಸ್ ಅಲ್ಲಿ. ನೆಕ್ಸ್ಟ್, ಚೇಂಜಸ್ ಇನ್ ಎಸ್ಟಿಮೇಟ್ಸ್. ಸೊ ಅವರ ಎಸ್ಟಿಮೇಟ್ಸ್ ಅಲ್ಲಿ ಈ ಇಂಟೀರಿಯಂ ಪೀರಿಯಡ್ ಅಲ್ಲಿ ಚೇಂಜಸ್ ಆಗಿದ್ರೆ ಕೂಡ ಮೆನ್ಷನ್ ಮಾಡಬೇಕು. ಆಫ್ಟರ್ ದಟ್ ಇಶ್ಯೂ ಆರ್ ಬೈ ಬ್ಯಾಕ್, ಶೇರ್ಸ್ ನ ಇಶ್ಯೂ ಮಾಡಿದ್ರೆ ಈ ಇಂಟೀರಿಯಂ ಪೀರಿಯಡ್ ಅಲ್ಲಿ ಅಥವಾ ಶೇರ್ಸ್ ನ ಬೈ ಬ್ಯಾಕ್ ಮಾಡಿದ್ರೆ, ಡಿವಿಡೆಂಡ್ಸ್ ಪೇ ಮಾಡಿದ್ರೆ ಅಥವಾ ಡಿವಿಡೆಂಡ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರೆ, ಸೆಗ್ಮೆಂಟ್ ರಿಪೋರ್ಟ್, ಡಿಫ್ರೆಂಟ್ ಸೆಗ್ಮೆಂಟ್ ಇದೆ ನಮ್ಮ ಕಂಪನಿಯಲ್ಲಿ, ಲೈಕ್ ಜಿಯೋಗ್ರಫಿಕಲ್ ಸೆಗ್ಮೆಂಟ್, ಬಿಸ್ನೆಸ್ ಸೆಗ್ಮೆಂಟ್ ಇದೆ ಅಂತ ಹೇಳಿದ್ರೆ ಆ ಸೆಗ್ಮೆಂಟ್ ರಿಲೇಟೆಡ್ ಇನ್ಫಾರ್ಮೇಶನ್ ನ ಕೂಡ ನಾವು ಮೆನ್ಷನ್ ಮಾಡಬೇಕು.
ಆಫ್ಟರ್ ದಟ್ ಅಮಾಲ್ಗಮೇಷನ್, ಅಕ್ವಿಸಿಷನ್, ಮರ್ಜರ್ಸ್ ಆಗಿದ್ರೆ ಈ ಇಂಟೀರಿಯಂ ಪೀರಿಯಡ್ ಅಲ್ಲಿ ಅದನ್ನ ಕೂಡ ನಾವು ಮೆನ್ಷನ್ ಮಾಡಬೇಕು. ಮಟೀರಿಯಲ್ ಚೇಂಜಸ್ ಇನ್ ಕಂಟಿಂಜೆಂಟ್ ಲಯಬಿಲಿಟಿ. ಸೊ ಕಂಟಿಂಜೆಂಟ್ ಲಯಬಿಲಿಟಿ ಅಂದ್ರೆ ಏನು, ಫ್ಯೂಚರ್ ಅಲ್ಲಿ ಲಯಬಿಲಿಟಿ ಇದೆ ನಮ್ಗೆ ಅಂತ ಅಂದ್ಬಿಟ್ಟು ಡೌಟ್ ಇದೆ, ಅದನ್ನ ನಾವು ಕಂಟಿಂಜೆಂಟ್ ಲಯಬಿಲಿಟಿ ಅಂತ ಅಂದ್ಬಿಟ್ಟು ಒಂದಿಷ್ಟು ಅಮೌಂಟ್ ನ ಅಥವಾ ಪ್ರೊವಿಷನ್ಸ್ ನ ಎತ್ತಿರ್ತೇವೆ. ಸೊ ಅದ್ರಲ್ಲಿ ಏನಾದ್ರು ಮಟೀರಿಯಲ್ ಸಣ್ಣ ಪುಟ್ಟ ಚೇಂಜಸ್, ಮಟೀರಿಯಲ್ ಚೇಂಜಸ್ ಆದ್ರೆ ಕೂಡ ನಾವು ಅದನ್ನ explanatory notes ಅಲ್ಲಿ ತೋರಿಸ್ಕೊಳ್ಬೇಕು. These are all what selected explanatory notes. Okay, next, periods for which interim financial statement are required to be presented. Interim financial statement ಅಲ್ಲಿ ಯಾವ ಯಾವ ಪೀರಿಯಡಿನ ಡೇಟಾಗಳನ್ನ ಹಾಕ್ತೀರಾ ಅಂತ ಕೇಳಿದ್ರೆ, ಸೊ ನಾರ್ಮಲ್ ಆಗಿ ನಾವು 12 ಮಂತ್ಸ್ ನ ಡೇಟಾನ ಹಾಕುದಿಲ್ಲ, ರೈಟ್? ಲೆಸ್ ದೆನ್ 12 ಮಂತ್ಸ್ ನ ಡೇಟಾ ಹಾಕ್ತಿವಿ. ಹಾಗಿದ್ರೆ ಯಾವ ರೀತಿ ಹಾಕ್ತೀರಾ, ಯಾವ ಪೀರಿಯಡಿನ ಡೇಟಾಸ್ ನ ಹಾಕ್ತೀರಾ? ಸೊ ಅದನ್ನ ನಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಪ್ರಿಪೇರಿಂಗ್ ಸೆಕೆಂಡ್ ಕ್ವಾರ್ಟರ್ ಇಂಟೀರಿಯಂ ಫೈನಾನ್ಷಿಯಲ್ ರಿಪೋರ್ಟ್. ಓಕೆ, ಈಗ ನಮ್ಮ ಕಂಪನಿಯಲ್ಲಿ ಕ್ವಾರ್ಟರ್ಲಿ ಇಂಟೀರಿಯಂ ಫೈನಾನ್ಷಿಯಲ್ ರಿಪೋರ್ಟ್ ನ ಪ್ರಿಪೇರ್ ಮಾಡ್ತಾ ಇದ್ದೇವೆ. ಓಕೆ, ಈಗ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ಹೇಗೆ ಅಂತ ಹೇಳಿದ್ರೆ, ನಾನೀಗ ಕ್ವಾರ್ಟರ್ ಟೂ ನ ಇಂಟೀರಿಯಂ ಫೈನಾನ್ಷಿಯಲ್ ರಿಪೋರ್ಟ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಅಸಂಪ್ಷನ್ ನ ಇಟ್ಕೊಂಡು ಈ ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಕ್ವಾರ್ಟರ್ 1, 2, 3, ರೈಟ್? ಫೈನ್. ಈಗ ನಾವು ಕ್ವಾರ್ಟರ್ 2 ನ ಇಂಟೀರಿಯಂ ಫೈನಾನ್ಷಿಯಲ್ ರಿಪೋರ್ಟ್ ನ ಪ್ರಿಪೇರ್ ಮಾಡ್ತಾ ಇದ್ದೇವೆ. ಸ್ಟೇಟ್ಮೆಂಟ್ಸ್, ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರ್ಸ್ಕೊಳ್ಬೇಕು ಅಂದ್ರೆ ಆ ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದೆಲ್ಲ ಸ್ಟೇಟ್ಮೆಂಟ್ಸ್ ಇರಬೇಕು? ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಅಂಡ್ ನೋಟ್ಸ್ ಟು ಅಕೌಂಟ್ಸ್. ದಟ್ಸ್ ಓಕೆ. ಸೊ ಇದಿಷ್ಟು ಸ್ಟೇಟ್ಮೆಂಟ್ ಗಳು ಇರಬೇಕು. ಓಕೆ, ಫಸ್ಟ್ ಒನ್ ಬ್ಯಾಲೆನ್ಸ್ ಶೀಟ್. ಈಗ ಬ್ಯಾಲೆನ್ಸ್ ಶೀಟ್ ನಾನು ಈ ಸೆಕೆಂಡ್ ಕ್ವಾರ್ಟರ್ ಬ್ಯಾಲೆನ್ಸ್ ಶೀಟ್ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದ್ರೆ ಯಾವ ಪೀರಿಯಡಿನ ಇನ್ಫಾರ್ಮೇಶನ್ ನ ಇಡಬೇಕು ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಅಂತ ಹೇಳಿದ್ರೆ, ಎಂಡ್ ಆಫ್ ಕರೆಂಟ್ ಇಂಟೀರಿಯಂ ಪೀರಿಯಡ್. ಸೊ ಕರೆಂಟ್ ಇಂಟೀರಿಯಂ ಪೀರಿಯಡ್ ನ ಎಂಡ್ ಡೇಟ್ ಇಂದು ನಾವು ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ತೀವಿ. ದಟ್ ಇಸ್ 31st 9, 2026. ಓಕೆ, ಬ್ಯಾಲೆನ್ಸ್ ಶೀಟ್ ಆಸ್ ಆಫ್ 30th 9, 2026. ಓಕೆ, ಕಂಪ್ಯಾರಿಟಿವ್ ಪೀರಿಯಡ್ ಗೆ, ಸೊ ವಿ ನೋ ದಟ್ ನಾರ್ಮಲ್ ಆಗಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನಾವು ಹೇಗೆ ಪ್ರಿಪೇರ್ ಮಾಡುದು, 2 years ಡೇಟಾನ ಹೋಲಿಸ್ಕೊಂಡಿರ್ತೀವಿ. ಸೊ ಅಮೌಂಟ್ ಕಾಲಮ್ 2 ಕಾಲಮ್ಸ್ ಇರುತ್ತೆ, ರೈಟ್? ಕರೆಂಟ್ ಪೀರಿಯಡ್ ಇನ ಡೇಟಾಸ್ ಇರುತ್ತೆ, ಹಾಗೆ ಕಂಪ್ಯಾರಿಟಿವ್ ಪೀರಿಯಡ್ ಮೀನ್ಸ್ ಪ್ರೀವಿಯಸ್ ಫಿನಾನ್ಷಿಯಲ್ ಇಯರ್ ಇನ ಡೇಟಾನ ಕೂಡ ನಾವು ತೋರಿಸ್ಕೊಳ್ಬೇಕು. ಸೊ ಕರೆಂಟ್ ಪೀರಿಯಡ್ ಅಲ್ಲಿ ನಾವು 30th 9, 2026 ನ ತೋರಿಸ್ಕೊಳ್ತೇವೆ. ಹಾಗಾದ್ರೆ ಪ್ರೀವಿಯಸ್ ಪೀರಿಯಡ್ ಇಂದು ಬ್ಯಾಲೆನ್ಸ್ ಶೀಟ್ ಇನ ಡೇಟಾದಲ್ಲಿ ಯಾವ ಅಮೌಂಟ್ ಇರುತ್ತೆ, ಯಾವ ಪೀರಿಯಡ್ ಇನ ಅಮೌಂಟ್ ಇರುತ್ತೆ? ಎಂಡ್ ಆಫ್ ಪ್ರೀವಿಯಸ್ ಫಿನಾನ್ಷಿಯಲ್ ಇಯರ್. ಎಂಡ್ ಆಫ್ ಪ್ರೀವಿಯಸ್ ಫಿನಾನ್ಷಿಯಲ್ ಇಯರ್ ಅಂದ್ರೆ ಯಾವಾಗ? 31st 3, 2026 ಅಲ್ಲಿ ಏನು ಕಂಪನಿ ಹೇಗೆ ಕಂಪನಿಯ ಫಿನಾನ್ಷಿಯಲ್ ಪೊಸಿಷನ್ ಇತ್ತು ಅದನ್ನ ನಾವು ಈ ಕಂಪ್ಯಾರಿಟಿವ್ ಪೀರಿಯಡ್ ಅಲ್ಲಿ ತೋರಿಸ್ಕೊಳ್ತೇವೆ. ಇವೊಂದು ಸೆಕೆಂಡ್ ಕ್ವಾರ್ಟರ್ ಆಗಿದ್ರು ಕೂಡ ಬ್ಯಾಲೆನ್ಸ್ ಶೀಟ್ ಯಾವ್ದು ತೋರಿಸ್ಕೊಳ್ತೇವೆ? 31st 3, 2026. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಕೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಹೇಗೆ ಪ್ರಿಪೇರ್ ಮಾಡಬೇಕು? ಕರೆಂಟ್ ಇಂಟೀರಿಯಂ ಪೀರಿಯಡ್. ಸೊ ಕರೆಂಟ್ ಇಂಟೀರಿಯಂ ಪೀರಿಯಡ್ ಅಂದ್ರೆ ಯಾವ್ದು? ನಮಗೆ ಸೆಕೆಂಡ್ ಕ್ವಾರ್ಟರ್, ದಟ್ ಇಸ್ 1st 7, 2026 to 30th 9, 2026. ಓಕೆ, ಅಂಡ್ ಅದರ ಜೊತೆಗೆ ಇದಷ್ಟೇ ಅಲ್ಲದೆ ಕ್ಯುಮುಲೇಟಿವ್ ಫಾರ್ ಇಯರ್ ಟು ಡೇಟ್, ಕ್ಯುಮುಲೇಟಿವ್ ಕೂಡ ನಾವು ಮೆನ್ಷನ್ ಮಾಡ್ಬೇಕಂತ. ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮಗೆ ಅಮೌಂಟ್ ಕಾಲಮ್ 2 ಇರುತ್ತೆ ಅಷ್ಟೇ, ಬಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 4 ಅಮೌಂಟ್ ಕಾಲಮ್ ಇರುತ್ತೆ. ಸೊ ಇದಿಷ್ಟು ಕರೆಂಟ್ ಇಯರ್ಗೆ, ಇದಿಷ್ಟು ಪ್ರೀವಿಯಸ್ ಇಯರ್ಗೆ. ಕರೆಂಟ್ ಇಂಟೀರಿಯಂ ಪೀರಿಯಡ್, ಕ್ಯುಮುಲೇಟಿವ್ ಫಾರ್ ಇಯರ್. ಸೊ ಕ್ಯುಮುಲೇಟಿವ್ ನ ಕೂಡ ನಾವು ಮೆನ್ಷನ್ ಮಾಡಬೇಕು. ಕ್ಯುಮುಲೇಟಿವ್ ಅಂದ್ರೆ ಹೇಗಿರುತ್ತೆ? 1st April to 30th 9. ಪ್ರೀವಿಯಸ್ ಇಂಟೀರಿಯಂ ಪೀರಿಯಡ್ ಕೂಡ ಸೇರಿಸಿ ನಾವು ಕ್ಯುಮುಲೇಟಿವ್ ಅಲ್ಲಿ ಮೆನ್ಷನ್ ಮಾಡ್ತೇವೆ. ಈಗ ಥರ್ಡ್ ಕ್ವಾರ್ಟರ್ ಆಗಿದ್ರೆ ಕ್ಯುಮುಲೇಟಿವ್ ಯಾವ್ದೆಲ್ಲ ಬರುತ್ತೆ? 1st April 2026 to 31st 12, 2026. ಸೊ ಈ ರೀತಿ ಕ್ಯುಮುಲೇಟಿವ್ ಬೇಸಿಸ್ ಅಲ್ಲಿ ನಾವು ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ನ ತೋರಿಸ್ಕೊಳ್ಬೇಕು. ಸೊ ಕಂಪ್ಯಾರಿಟಿವ್ ಹೇಗೆ? ಕಂಪ್ಯಾರಿಟಿವ್ ಅಲ್ಲಿ ಎಷ್ಟು ಪೀರಿಯಡ್ ತಗೊಳ್ತೇವೆ? comparative interim period, that is 1st April 2025 to 30th 9th 2025. ಹಾಗೆ ಕ್ಯುಮುಲೇಟಿವ್ ಕೂಡ ತಗೊಳ್ತೇವೆ, that is 1st April 2025 to 30th 9th 2025. Is it okay? So ಎಷ್ಟು ಕಾಲಮ್ ಬರುತ್ತೆ? Statement of profit and loss account ಅಲ್ಲಿ 4 column. One is current interim period and comparative interim period. After that current cumulative and previous year cumulative. Okay, next cash flow statement, cumulative for current year to date.
ಫಸ್ಟ್ 4/2026 to 30th ಇದು ಕೂಡ ಕ್ಯುಮುಲೇಟಿವ್ ಬೇಸಿಸ್ ಅಲ್ಲಿ. ಸೊ ಫಸ್ಟ್ April 2026 to 30th 2026 ಕಂಪ್ಯಾರಬಲ್ ಇಯರ್ ಟು ಡೇಟ್ ಅಲ್ಲೂ ಕೂಡ ಅಷ್ಟೇ ಕ್ಯುಮುಲೇಟಿವ್ ಆಗುತ್ತೆ. ಫಸ್ಟ್ April 2025 to 30th 9 2025. ಓಕೆ, ಸೊ ಈ ತರ ಪೀರಿಯಡ್ ನ ಇನ್ಫಾರ್ಮೇಶನ್ ಗಳನ್ನ ನಾವು ಮೆನ್ಷನ್ ಮಾಡ್ತೇವೆ. ಸೊ ಇಟ್ ಮೈಟ್ ಬಿ ಕ್ವಾರ್ಟರ್ಲಿ ಆಗಿರ್ಬೋದು, ಹಾಫ್ ಇಯರ್ಲಿ ಆಗಿರ್ಬೋದು, ಈ ರೀತಿ ಮೆನ್ಷನ್ ಮಾಡ್ತೇವೆ. ಇಸ್ ಇಟ್ ಓಕೆ? So this is what periods for which interim financial statement are required to be presented. Okay, next, materiality. Materiality in interim financial statement is assessed with respect to interim data, not on annual data. And interim result may rely more on estimates. Only items material for the interim period need disclosure. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಟೀರಿಯಾಲಿಟಿನ ನೀವು ಏನು ಕ್ಯಾಲ್ಕುಲೇಟ್ ಮಾಡ್ತೀರಾ ಅದನ್ನ ನೀವು ಇಂಟೀರಿಯಂ ಡೇಟಾದ ಮೇಲೆ ಕ್ಯಾಲ್ಕುಲೇಟ್ ಮಾಡಿ, ನಾಟ್ ಆನ್ ಆನ್ಯುವಲ್ ಡೇಟಾ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಮಟೀರಿಯಾಲಿಟಿನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್. ಓಕೆ, ಸೊ ಈಗ ಆನ್ಯುವಲ್ ಪ್ರಾಫಿಟ್ 10 lakh rupees ಇದೆ ಅಂತ ಅಂದ್ಬಿಟ್ಟು ಅನ್ಕೊಳ್ಳೋಣ. ಈಗ ನಮ್ಗೆ ಒಂದು ಏನೋ ಎಕ್ಸ್ಪೆನ್ಸಸ್ ಆಯ್ತು ಆರ್ ಏನೋ ಒಂದು ಆಕ್ಟಿವಿಟಿ ಆಯ್ತು, ಎಷ್ಟು ಅಮೌಂಟ್ ಇಂದು ಖರ್ಚಾಯ್ತು ಅಂದ್ರೆ ಅದರಲ್ಲಿ 5,000 rupees ಏನೋ ಖರ್ಚಾಯ್ತು. ಓಕೆ, ಇದು ಮಟೀರಿಯಲ್ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಕನ್ಸಿಡರ್ ಮಾಡೋದು ಹೇಗೆ? 5,000 divided by 10 lakh ಎಷ್ಟು? 5% ಆಫ್ ಆಕ್ಟಿವಿಟಿ. ಈ ಪ್ರಾಫಿಟ್ ಗೆ 5% ಇಂಪ್ಯಾಕ್ಟ್ ಆಗುವಂತ ಆಕ್ಟಿವಿಟಿ. ಇಸ್ ಇಟ್ ಮಟೀರಿಯಲ್? ನೋ, ಇಟ್ ಇಸ್ ನಾಟ್ ಮಟೀರಿಯಲ್. ಸೊ ಆನ್ಯುವಲ್ ಡೇಟಾ ಜೊತೆ ನಾವು ಇಂಟೀರಿಯಂ ಪೀರಿಯಡ್ ಅಲ್ಲಿ ಯಾವ್ದಾದ್ರು ಆಕ್ಟಿವಿಟೀಸ್ ಆಗಿದೆ ಅದನ್ನ ನಾವು ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಸಿಕ್ತು? ನಮ್ಗೆ 5% ಸಿಕ್ತು. ಸೊ ದಟ್ ನಾವ್ ಇದನ್ನ ಮಟೀರಿಯಲ್ ಅಂತ ಕನ್ಸಿಡರ್ ಮಾಡ್ತವ? ನೋ. ಅದೇ ಸೊ ಇಂಟೀರಿಯಂ ಪ್ರಾಫಿಟ್ ಸಿಕ್ಕಿದೆ. ಓಕೆ, ಇಂಟೀರಿಯಂ ಪ್ರಾಫಿಟ್ ಎಷ್ಟು? 10,000 ಅಷ್ಟು ಇಂಟೀರಿಯಂ ಪ್ರಾಫಿಟ್ ಆಗಿದೆ. ಈಗ ಒಂದು ಎಕ್ಸ್ಪೆನ್ಸಸ್ ಯಾವ್ದು ಆಕ್ಟಿವಿಟಿ ಆಗಿದೆ, ಎಷ್ಟು ಅಮೌಂಟ್ ಇಂದು? 5,000 ಅಮೌಂಟ್ ಇಂದು. ಸೊ ಈ 5,000 ಅಮೌಂಟಿನ ಎಕ್ಸ್ಪೆನ್ಸಸ್ ನ ನಾವು ಇಂಟೀರಿಯಂ ಪೀರಿಯಡ್ ನ ಪ್ರಾಫಿಟ್ ಜೊತೆ ಕಂಪೇರ್ ಮಾಡಿದ್ರೆ ಇದು ಮಟೀರಿಯಲ್ ಅಂತ ಅಂದ್ಬಿಟ್ಟು ಅನ್ಸುತ್ತಾ ನಮ್ಗೆ? ಎಸ್, ಆಫ್ ಕೋರ್ಸ್, ಬಿಕಾಸ್ 50% ಆಫ್ ಪ್ರಾಫಿಟ್ ನ ಇಂಪ್ಯಾಕ್ಟ್ ಮಾಡಿದೆ. ಸೊ ದಟ್ ಇದು ಮಟೀರಿಯಲ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ಸೊ ಈ ಮಟೀರಿಯಾಲಿಟಿನ ನಾವು ಆನ್ಯುವಲ್ ಡೇಟಾ ಜೊತೆ ಕಂಪೇರ್ ಮಾಡಬಾರ್ದು. ಸೊ ಇಂಟೀರಿಯಂ ಡೇಟಾ ಜೊತೆ ಕಂಪೇರ್ ಮಾಡಬೇಕು. ಸೊ ದಟ್ ನಮ್ಗೆ ಏನು ಮಟೀರಿಯಲ್ ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಹೇಳಿದ್ದಾರೆ. ಇಸ್ ಇಟ್ ಓಕೆ? ಮಟೀರಿಯಾಲಿಟಿ ಇನ್ ಇಂಟೀರಿಯಂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇಸ್ ಅಸೆಸ್ಡ್ ವಿತ್ ಇಂಟೀರಿಯಂ ಡೇಟಾ, ನಾಟ್ ಆನ್ ಆನ್ಯುವಲ್ ಡೇಟಾ. Fine. Next, disclosure in annual financial statements. AS5 requires disclosure in financial statement nature and amount of change in accounting estimate, which has a material effect in current period or expected in subsequent periods. A final interim period compulsory disclosure in annual financial statement. For earlier disclosure in interim financial statement is enough. So okay, disclosure in annual financial statement. Annual financial statements ಅಲ್ಲಿ ಏನಾದ್ರು ಡಿಸ್ಕ್ಲೋಸ್ ಮಾಡಬೇಕಾ? ಇಂಟೀರಿಯಂ ಪೀರಿಯಡ್ ಅಲ್ಲಿ ಆಗಿರುವಂತಹ ಆಕ್ಟಿವಿಟೀಸ್ ಬಗ್ಗೆ ಅಥವಾ ಇಂಟೀರಿಯಂ ಪೀರಿಯಡ್ ಅಲ್ಲಿ ಆಗಿರುವಂತಹ ಚೇಂಜಸ್ ಇನ್ ಅಕೌಂಟಿಂಗ್ ಎಸ್ಟಿಮೇಟ್ಸ್ ಬಗ್ಗೆ ಅಂತ ಅಂದ್ಬಿಟ್ಟು ಕೇಳಿದರೆ ಇಲ್ಲಿ. ಎಸ್, ವಿ ಹ್ಯಾವ್ ಟು ಡಿಸ್ಕ್ಲೋಸ್. ಯಾವಾಗ ಯಾವ ತರ ಇರುವಂತಹ ಆಕ್ಟಿವಿಟಿನ ಅಂತ ಹೇಳಿದ್ರೆ Q4, that is final interim period ಅಲ್ಲಿ ಆಗಿರುವಂತಹ ಆಕ್ಟಿವಿಟೀಸ್ ನ ಈಗ ನಾವೇನಾದ್ರು ಕ್ವಾರ್ಟರ್ ವೈಸ್ ಇಂಟೀರಿಯಂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ Q4 ವಾಟ್ ಇಟ್ ಇಸ್ ಫೈನಲ್ ಇಂಟೀರಿಯಂ ಪೀರಿಯಡ್ ಯಾವ್ದಾಗುತ್ತೆ? Q4 ಆಗುತ್ತೆ. ಸೊ Q4 ಅಲ್ಲಿ ಯಾವ್ದಾದ್ರು ಅಕೌಂಟಿಂಗ್ ಎಸ್ಟಿಮೇಟ್ ಚೇಂಜ್ ಆದ್ರೆ ವಿ ಹ್ಯಾವ್ ಟು ಡಿಸ್ಕ್ಲೋಸ್ ಆನ್ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಲ್ಸೋ. ಇಸ್ ಇಟ್ ಓಕೆ? ಫಾರ್ ಅರ್ಲಿಯರ್ ಈಗ Q1 ಅಲ್ಲಿ ಆರ್ Q2 ಅಲ್ಲಿ ಆರ್ Q3 ಅಲ್ಲಿ ಏನಾದ್ರು ಎಸ್ಟಿಮೇಟ್ ಚೇಂಜಸ್ ಆದ್ರೆ ಡಿಸ್ಕ್ಲೋಸರ್ ಇನ್ ಇಂಟೀರಿಯಂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇಸ್ ಎನಫ್. ಅಗೇನ್ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಮೆನ್ಷನ್ ಮಾಡೋದು ಬೇಡ, ಅದನ್ನ ಹೇಳಿದ್ರು. ಓಕೆ,
ಸೊ AS5 requires disclosure in financial statement. Yeah, AS5 ಏನ್ ಹೇಳುತ್ತೆ, ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 5 ಯಾವುದು, ಡಿಸ್ಕ್ಲೋಜರ್ ರಿಲೇಟೆಡ್ ಪ್ರೊವಿಷನ್ಸ್, ರೈಟ್. ಸೊ ಆ ಪ್ರೊವಿಷನ್ ಅಲ್ಲಿ ಏನ್ ಹೇಳಿದೆ ಅಂತೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಡಿಸ್ಕ್ಲೋಸ್ ಮಾಡಬೇಕು ಯಾವ್ದನ್ನ, ನೇಚರ್ ಅಂಡ್ ಅಮೌಂಟ್ ಆಫ್ ಚೇಂಜಸ್ ಇನ್ ಅಕೌಂಟಿಂಗ್ ಎಸ್ಟಿಮೇಟ್ಸ್ ಅಂತ ಹೇಳಿದ್ದಾರೆ, ವಿಚ್ ಹ್ಯಾಸ್ ಮಟೀರಿಯಲ್ ಎಫೆಕ್ಟ್ ಇನ್ ಕರೆಂಟ್ ಪೀರಿಯಡ್ ಆರ್ ಎಕ್ಸ್ಪೆಕ್ಟ್ ಸಬ್ಸಿಕ್ವೆಂಟ್ ಪೀರಿಯಡ್. ಸೊ ಈ ರೀತಿ ಒಂದು ಪ್ರೊವಿಷನ್ ಹಾಕಿದ್ದಾರೆ, ರೈಟ್. ಅಕೌಂಟಿಂಗ್ ಎಸ್ಟಿಮೇಟ್ ಚೇಂಜ್ ಆದ್ರೆ ವಿ ಹ್ಯಾವ್ ಟು ಡಿಸ್ಕ್ಲೋಸ್ ಅಂತ. ಸೊ ವಿ ಹ್ಯಾವ್ ಟು ಡಿಸ್ಕ್ಲೋಸ್, ಬಟ್ ಯಾವ ಕ್ವಾರ್ಟರ್ ಅಲ್ಲಿ ಆಗಿರೋದನ್ನ ನಾವು ಡಿಸ್ಕ್ಲೋಸ್ ಮಾಡಬೇಕು, ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಫೈನಲ್ ಇಂಟೀರಿಯಂ ಪೀರಿಯಡ್ ಅಲ್ಲಿ ಆಗಿರುವಂತಹ ಚೇಂಜಸ್ ಇನ್ ಎಸ್ಟಿಮೇಟ್ಸ್ ನಾವು ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಮೆನ್ಷನ್ ಮಾಡಬೇಕು. ರೀಸನ್ ಯಾಕೆ ಫೈನಲ್ ಕ್ವಾರ್ಟರ್ ಅಲ್ಲಿ ಆಗಿರೋದನ್ನ ಮಾತ್ರ ಮೆನ್ಷನ್ ಮಾಡಬೇಕು, ಸೊ ಫಸ್ಟ್ ಕ್ವಾರ್ಟರ್ ಸೆಕೆಂಡ್ ಕ್ವಾರ್ಟರ್ ಅಲ್ಲಿ ಆಗಿರುವಂತಹ ಅಕೌಂಟಿಂಗ್ ಎಸ್ಟಿಮೇಟ್ಸ್ ನ ಯಾಕೆ ಮೆನ್ಷನ್ ಮಾಡುದಿಲ್ಲ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಕ್ವಾರ್ಟರ್ 1 ನಲ್ಲಿ ಏನಾದ್ರು ಎಸ್ಟಿಮೇಟ್ ಚೇಂಜಸ್ ಆದ್ರೆ ಅದನ್ನ ನಾವು ಕ್ವಾರ್ಟರ್ 1 ನಲ್ಲಿ ಒನ್ನಿನ ಇಂಟೀರಿಯಂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲೇ ತೋರಿಸ್ಕೊಳ್ತೀವಿ. ಸೊ ಅದು ಕ್ವಾರ್ಟರ್ 2ಗೂ ಕೂಡ ಕಂಟಿನ್ಯೂ ಆಗುತ್ತೆ, ಅದೇ ಕ್ವಾರ್ಟರ್ 3ಗೂ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ಏನು ತುಂಬಾ ಹೊಸದು ಅಂತ ಅಂದ್ಬಿಟ್ಟು ಯೂಸಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಅನ್ಸೋದಿಲ್ಲ. ಸೊ ಕ್ವಾರ್ಟರ್ 1 ನಲ್ಲಿ ಅವ್ರಿಗೆ ಚೇಂಜಸ್ ನ ಅಕ್ಸೆಪ್ಟ್ ಮಾಡಿರ್ತಾರೆ, ಅಂಡ್ ಕ್ವಾರ್ಟರ್ 2, 3, 4 ಗೆ ಕೂಡ ಕಂಟಿನ್ಯೂ ಆಗಿರುತ್ತೆ. ಅದೇ ಕ್ವಾರ್ಟರ್ 2 ಅಲ್ಲಿ ಏನಾದ್ರು ಚೇಂಜಸ್ ಆಗಿದ್ರೆ ಎಸ್ಟಿಮೇಟ್ಸ್, ಅದು ಕ್ವಾರ್ಟರ್ 3ಗೂ ಕಂಟಿನ್ಯೂ ಆಗುತ್ತೆ, ಕ್ವಾರ್ಟರ್ 4ಗೂ ಕಂಟಿನ್ಯೂ ಆಗುತ್ತೆ, ಹಾಗೆ ಕ್ವಾರ್ಟರ್ 3 ಕೂಡ ಅಷ್ಟೇ. ಅಂದ್ರೆ ಏನು ಕೂಡ ಅಷ್ಟು ಸಡನ್ ಆಗಿ ಅಂತ ಅಂದ್ಬಿಟ್ಟು ಯೂಸಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಅನ್ಸೋದಿಲ್ಲ, ಬಿಕಾಸ್ ಅದು ನೆಕ್ಸ್ಟ್ ಕ್ವಾರ್ಟರ್ ಗೆ ಕಂಟಿನ್ಯೂ ಆಗಿರುತ್ತೆ. ಆದ್ರೆ ಕ್ವಾರ್ಟರ್ 4 ಅಲ್ಲಿ ಏನಾದ್ರು ಅಕೌಂಟಿಂಗ್ ಎಸ್ಟಿಮೇಟ್ ಚೇಂಜಸ್ ಆದ್ರೆ ಇದು ಕಂಟಿನ್ಯೂ ಆಗಲ್ಲ ಬೇರೆ ಕ್ವಾರ್ಟರ್ ಅಲ್ಲಿ. ಸೊ ಅದಕ್ಕೋಸ್ಕರ ಅದನ್ನ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಮೆನ್ಷನ್ ಮಾಡ್ತಾರೆ. ಓಕೆ, next, accounting policy. Interior financial statement follow the same accounting policy as annual statements to maintain consistency. So interior financial statement allu kuda same accounting policy ne use ಮಾಡ್ತಾರೆ, ಏನು annual statements ಅಲ್ಲಿ ಯೂಸ್ ಮಾಡ್ತಾ ಇದ್ರು, to maintain consistency. If in case ಏನಾದ್ರೂ policy ಅಲ್ಲಿ change ಆದ್ರೆ we have to disclose. Okay, results are calculated on year to date basis so that reporting frequency does not affect annual profit. So results ಅಂತ ಅಂದ್ರೆ ಏನು, ಪ್ರಾಫಿಟ್, ರೈಟ್. ರಿಸಲ್ಟ್ಸ್ ಅಂತ ಹೇಳಿ ಈ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಇಲ್ಲಿ ನಾವು ಕಲ್ತಿದ್ವಿ, ರೈಟ್. ಕ್ಯುಮುಲೇಟಿವ್, ದಟ್ ಇಸ್ ಇಯರ್ ಟು ಡೇಟ್ ಬೇಸಿಸ್. ಕ್ಯುಮುಲೇಟಿವ್ ಅಂತ ಅಂದ್ರೆ ಏನು, ಇಯರ್ ಟು ಡೇಟ್ ಬೇಸಿಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ. ಸೊ ಎಷ್ಟು ನಾವು ವರ್ಷಕ್ಕೆ ಎಷ್ಟು ಸಲ ಇಂಟೀರಿಯಂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ದಟ್ ಇಸ್ ಲೈಕ್ ಹಾಫ್ ಇಯರ್ಲಿ ಅಥವಾ ಕ್ವಾರ್ಟರ್ಲಿ ಎಷ್ಟು ಸಲ ಬೇಕಾದ್ರೂ ನಾವು ಇಂಟೀರಿಯಂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತಾ ಇರ್ಬೋದು. ಅದರಿಂದ ಯಾವುದೇ ತರಹದ ಅಫೆಕ್ಟ್ ಆನ್ಯುಯಲ್ ಪ್ರಾಫಿಟ್ ಗೆ ಆಗುದಿಲ್ಲ. ವೈ ಬಿಕಾಸ್ ಇಯರ್ ಟು ಡೇಟ್ ಬೇಸಿಸ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ. Changes in estimates are adjusted in current period and costs that do not qualify as assets are expensed immediately. ಏನಾದ್ರೂ ಎಸ್ಟಿಮೇಟ್ಸ್ ಅಲ್ಲಿ ಚೇಂಜಸ್ ಆದ್ರೆ ಅದನ್ನ ನಾವು ಕರೆಂಟ್ ಪೀರಿಯಡ್ ಅಲ್ಲಿ ಅಡ್ಜಸ್ಟ್ ಮಾಡ್ತೇವೆ. ಓಕೆ, ಏನಾದ್ರೂ ಕಾಸ್ಟ್ ಆಗಿದ್ರೆ ಲೈಕ್ ಎಕ್ಸ್ಪೆನ್ಸ್ ಆಗಿದ್ರೆ ಇಟ್ಸ್ ನಾಟ್ ಓಕೆ, ಏನಾದ್ರೂ ಕಾಸ್ಟ್ ಆಗಿದ್ರೆ ಅಥವಾ ಎಕ್ಸ್ಪೆನ್ಸ್ ಆಗಿದ್ರೆ ಅದನ್ನ ನಾವು ಇಮಿಡಿಯೇಟ್ಲಿ ಎಕ್ಸ್ಪೆನ್ಸ್ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ಲಿ ಅದೇ ಇಂಟೀರಿಯಂ ಪೀರಿಯಡ್ ಅಲ್ಲಿ ಎಕ್ಸ್ಪೆನ್ಸ್ ಮಾಡ್ತೇವೆ. Is it okay? So ಏನಾದ್ರು changes ಆದ್ರೆ we will adjust it, but ಏನಾದ್ರು cost ಅಥವಾ expenses ಆದ್ರೆ immediately we have to show as expenses. Income tax is calculated using the annual rate. So normal ಆಗಿ income tax rate ಏನಿದೆ yearly change ಆಗ್ತಾ ಇರುತ್ತೆ, right? ಸೊ ಚೇಂಜ್ ಆಗ್ತಾ ಇದೆ, ನಮ್ಗೆ ಕರೆಕ್ಟ್ ರೇಟ್ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನಾವು ಇಂಡಿಯನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ನಾವು ತೋರಿಸ್ಕೊಳ್ತಾ ಇದ್ರೆ ಆಗತ್ತಾ? ರೇಟ್ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ನ ಎಕ್ಸ್ಪೆನ್ಸ್ ಮಾಡದೇ ಇರ್ಲಿಕ್ಕೆ ಆಗೋದಿಲ್ಲ. ವಿ ಹ್ಯಾವ್ ಟು ಎಕ್ಸ್ಪೆನ್ಸ್. ಸೊ ಅದನ್ನ ಯಾವ ರೀತಿ ಎಕ್ಸ್ಪೆನ್ಸ್ ಮಾಡ್ತೇವೆ, ಎಸ್ಟಿಮೇಟೆಡ್ ಆನ್ಯುವಲ್ ರೇಟ್, ನಮ್ಗೆ ಪರ್ಫೆಕ್ಟ್ ಇದೇ ರೇಟ್ ಅಂತ ಗೊತ್ತಿಲ್ಲ, ಬಟ್ ಎಸ್ಟಿಮೇಟೆಡ್ ಆನ್ಯುವಲ್ ರೇಟ್ ಅಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ನ ಲೆಸ್ ಮಾಡ್ಕೊಳ್ತೇವೆ. ಓಕೆ, ನೆಕ್ಸ್ಟ್, ಎನಿ ಸಿಗ್ನಿಫಿಕೆಂಟ್ ಚೇಂಜಸ್ ಇನ್ ಪಾಲಿಸೀಸ್ ಆರ್ ಎಸ್ಟಿಮೇಟ್ಸ್ ಮಸ್ಟ್ ಬಿ ಡಿಸ್ಕ್ಲೋಸ್ಡ್. ಐ ಸೆಡ್ ಆಲ್ರೆಡಿ, ರೈಟ್. ಏನಾದ್ರು ಪಾಲಿಸೀಸ್ ಅಲ್ಲಿ ಎಸ್ಟಿಮೇಟ್ಸ್ ಅಲ್ಲಿ ಸಿಗ್ನಿಫಿಕೆಂಟ್ ಆಗಿ ಚೇಂಜ್ ಆದ್ರೆ ಅದನ್ನ ನಾವು ಡಿಸ್ಕ್ಲೋಸ್ ಮಾಡಬೇಕು. ದಿಸ್ ಇಸ್ ಅಬೌಟ್ ದ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಅಕೌಂಟಿಂಗ್ ಪಾಲಿಸಿ. ಓಕೆ, next, revenue received seasonally or occasionally should not be anticipated or deferred as of an interim date. It is not appropriate if anticipated or deferred revenues are recognized when they occur.
ಓಕೆ. ಸೊ ರೆವೆನ್ಯೂ ಏನ್ ನಾವು ರಿಸೀವ್ ಮಾಡ್ತೇವೆ ಸೀಸನಲಿ ಅಥವಾ ಒಕೇಶನಲಿ, ಅದನ್ನ ನಾವು ಡೆಫರ್ ಮಾಡಬಾರ್ದಂತೆ ನೆಕ್ಸ್ಟ್ ಇಂಟೀರಿಯಂ ಪೀರಿಯಡ್ಗೆ. ಇಟ್ ಈಸ್ ನಾಟ್ ಅಪ್ರೋಪ್ರಿಯೇಟ್ ಇಫ್ ಆಂಟಿಸಿಪೇಟೆಡ್ ಆರ್ ಡೆಫರ್ಡ್. ಸೊ ಹಾಗಾದ್ರೆ ಏನ್ ಮಾಡ್ಬೇಕು, ಯಾವಾಗ ರೆವೆನ್ಯೂ ಆಗತ್ತೆ ಆ ಪೀರಿಯಡ್ ಅಲ್ಲೇ ರೆಕಗ್ನೈಸ್ ಮಾಡ್ಬೇಕಂತ. ಸೊ ಫಾರ್ ಎಕ್ಸಾಂಪಲ್ ಈಗ ಐಸ್ ಕ್ರೀಮ್ ಕಂಪನೀಸ್ ಅಂತ ಅಂದ್ಬಿಟ್ಟು ತಗೊಳ್ಳೋಣ. ಐಸ್ ಕ್ರೀಮ್ ಕಂಪನೀಸ್ ಗಳಿಗೆ ಯಾವಾಗ ತುಂಬಾನೇ ರೆವೆನ್ಯೂಸ್ ಆಗೋದು, ಯಾವ ಕ್ವಾರ್ಟರ್ ಅಲ್ಲಿ, ಫಸ್ಟ್ ಕ್ವಾರ್ಟರ್ ಅಲ್ಲಿ ಆಗ್ಬೋದು, ಬಿಕಾಸ್ ಏಪ್ರಿಲ್ ಟು ಜೂನ್, ಅದಾದ್ಮೇಲೆ ಫೋರ್ತ್ ಕ್ವಾರ್ಟರ್ ಅಲ್ಲಿ ಆಗ್ಬಹುದು, ಜಾನ್ ಟು ಮಾರ್ಚ್, ರೈಟ್. ಸೊ ಇವೆರಡು ಕ್ವಾರ್ಟರ್ ಅಲ್ಲಿ ತುಂಬಾನೇ ರೆವೆನ್ಯೂ ಸಿಗುತ್ತೆ, ರೆವೆನ್ಯೂ ಆಗುತ್ತೆ ಯಾರಿಗೆ, ಐಸ್ ಕ್ರೀಮ್ ಕಂಪನೀಸ್ ಗಳಿಗೆ. ಸೊ ಇವೆರಡರಲ್ಲಿ ಆಗುವಂತಹ ರೆವೆನ್ಯೂ ನಾವು ಕ್ವಾರ್ಟರ್ ಟು ಕ್ವಾರ್ಟರ್ 3 ಕೂಡ ಡೆಫರ್ ಮಾಡ್ಬೋದಾ? ರೆವೆನ್ಯೂ ಯಾವ ಇಂಟೀರಿಯಂ ಪೀರಿಯಡ್ ಅಲ್ಲಿ ಆಗುತ್ತೆ ಆ ಇಂಟೀರಿಯಂ ಅಲ್ಲೇ ಪೀರಿಯಡ್ ಅಲ್ಲಿ ತೋರಿಸ್ಕೊಳ್ಬೇಕು. ಅದನ್ನ ನಾವು ಅಗೇನ್ ಬೇರೆ ಇಂಟೀರಿಯಂ ಪೀರಿಯಡ್ಸ್ ಗಳಿಗೆ ಡೆಫರ್ ಮಾಡಬಾರ್ದು. ಸೊ ಅದನ್ನ ನಮ್ಗೆ 10th ಪಾಯಿಂಟ್ ಅಲ್ಲಿ ಹೇಳಿರೋದು. ಓಕೆ, ನೆಕ್ಸ್ಟ್, ಕಾಸ್ಟ್ ಇನ್ಕರ್ಡ್ ಅನ್ಇವನ್ಲಿ ಡ್ಯೂರಿಂಗ್ ದ ಫಿನಾನ್ಷಿಯಲ್ ಇಯರ್. ಸೊ ಕಾಸ್ಟ್ ಇನ್ಕರ್ ಆಗಿದೆ ಅನ್ಇವನ್ಲಿ, should be anticipate or deferred if and only if appropriate to anticipate or defer. ಸೊ ಅವಾಗ ನಮ್ಗೆ ರೆವೆನ್ಯೂ ನ ಡೆಫರ್ ಮಾಡ್ಬೇಕಾ ಬೇಡವಾ ಅಂತ ಅಂದ್ಬಿಟ್ಟು ಹೇಳಿದ್ರು. ರೆವೆನ್ಯೂ ಮಾಡ್ತೇವಾ? ರೆವೆನ್ಯೂ ನಾವು ಡೆಫರ್ ಮಾಡುದಿಲ್ಲ. ರೆವೆನ್ಯೂ ಯಾವಾಗ ಬರುತ್ತೆ ಅವಾಗಲೇ ಅದನ್ನ ರೆವೆನ್ಯೂ ಅಂತ ಅಂದ್ಬಿಟ್ಟು ರೆಕಗ್ನೈಸ್ ಮಾಡ್ತೀವಿ ಆ ಇಂಟೀರಿಯಂ ಪೀರಿಯಡ್ ಅಲ್ಲಿ. ಆದ್ರೆ ಕಾಸ್ಟ್ ನಾವು ಡೆಫರ್ ಮಾಡ್ತೇವೆ ಅಂತ. ನೆಕ್ಸ್ಟ್ ಇಂಟೀರಿಯಂ ಪೀರಿಯಡ್ ಗೆ, ಇಫ್ ಕಾಸ್ಟ್ ಡಸ್ ನಾಟ್ ಮೀಟ್ ಡೆಫಿನೇಷನ್ ಆಫ್ ಅಸೆಟ್ ನಾಟ್ ಡೆಫರ್ಡ್. ಸೊ ಕಾಸ್ಟ್ ಏನ್ ಆಗಿದೆ ಅದು ಅಸೆಟ್ ನ ಡೆಫಿನೇಷನ್ ಮೀಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ನೀವು ಡೆಫರ್ ಮಾಡ್ಲಿಕ್ಕೆ ಇಲ್ಲ, ಅದನ್ನ ಎಕ್ಸ್ಪೆನ್ಸಸ್ ಅಂತ ಆ ಇಂಟೀರಿಯಂ ಪೀರಿಯಡ್ ಅಲ್ಲಿ ತೋರಿಸ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಅಡ್ವರ್ಟೈಸ್ಮೆಂಟ್ ಏನೋದು ಅಸೆಟ್ ಅಲ್ಲ, ಸೊ ಅಸೆಟ್ ಅಲ್ಲ ಆಗಿರೋದ್ರಿಂದ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅದನ್ನ ಎಕ್ಸ್ಪೆನ್ಸ್ ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ತೇವೆ, ಬಟ್ ಡೆಫರ್ ಮಾಡುದಿಲ್ಲ, ರೈಟ್. ಸೊ ಯಾವ್ದೆಲ್ಲ ಅಸೆಟ್ ಕಂಡೀಷನ್ ನ ಸ್ಯಾಟಿಸ್ಫೈ ಆಗುತ್ತೆ ಆ ಕಾಸ್ಟ್ ಗಳನ್ನ ನಾವು ಡೆಫರ್ ಮಾಡಬಹುದು. ಫೈನ್. Deferral of cost as asset in interim balance sheet in the hope that criteria will be made before the year end is prohibited. Okay, ಈಗ ಏನ್ ಕಾಸ್ಟ್ ಆಗಿದೆ ಅದು ಅಸೆಟ್ ಅಲ್ಲ, ಬಟ್ ಫ್ಯೂಚರ್ ಅಲ್ಲಿ ಅದು ಅಸೆಟ್ ಆಗುತ್ತೆ ಅಂತ ಇದ್ರೆ ಕೂಡ ನಾವು ಎಕ್ಸ್ಪೆನ್ಸ್ ಅಂತಾನೆ ತೋರಿಸ್ಕೊಳ್ಬೇಕು, ಡೆಫರ್ ಮಾಡ್ಲಿಕ್ಕೆ ಇಲ್ಲ. ಅಸೆಟ್ ಅಂತ ನಮ್ಗೆ ಕನ್ಫರ್ಮ್ ಇದೆಯಾ, ಅಸೆಟ್ ಕ್ರೈಟೇರಿಯಾನ ಸ್ಯಾಟಿಸ್ಫೈ ಮಾಡ್ತಾ ಕಾಸ್ಟ್, ಹಾಗಿದ್ರೆ ಮಾತ್ರ ಡೆಫರ್ ಮಾಡ್ತೇವೆ. ಸ್ಯಾಟಿಸ್ಫೈ ಮಾಡ್ಲಿಲ್ಲ, ಮುಂದೆ ಸ್ಯಾಟಿಸ್ಫೈ ಮಾಡ್ಬೋದು ಅನ್ನೋದೆಲ್ಲ ಇದ್ರೆ ಆವಾಗ ನಾವು ಡೆಫರ್ ಮಾಡ್ಲಿಕ್ಕೆ ಇಲ್ಲ, ಅದನ್ನ ಪ್ರೊಹಿಬಿಟ್ ಇದ್ದಾರಂತೆ. ಓಕೆ, ಡೆಫರಲ್ ಆಫ್ ಕಾಸ್ಟ್ ಆಸ್ ಅಸೆಟ್ ಇನ್ ಇಂಟೀರಿಯಂ ಬ್ಯಾಲೆನ್ಸ್ ಶೀಟ್ ಇನ್ ದ ಹೋಪ್ ದಟ್ ದ ಕ್ರೈಟೇರಿಯಾ ವಿಲ್ ಬಿ ಮೇಡ್ ಬಿಫೋರ್ ದ ಇಯರ್ ಎಂಡ್ ಇಸ್ ಪ್ರೊಹಿಬಿಟೆಡ್. ಫೈನ್. ಸೊ ಯಾ, ನೆಕ್ಸ್ಟ್, use of estimates designed to ensure resulting information is reliable, material information or appropriately disclosed. So estimates, ನಾವು ಇಂಟೀರಿಯಂ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ತುಂಬಾನೇ ಎಸ್ಟಿಮೇಟ್ಸ್ ಮಾಡ್ತೇವೆ, ರೈಟ್. ಬಿಕಾಸ್ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಈಗ ಇನ್ಕಮ್ ಟ್ಯಾಕ್ಸ್ ರೇಟ್ ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇರತ್ತೆ. ಸೊ ವಿ ಕಾಂಟ್ ಲೈಕ್ ಈಗಲೇ ಇಷ್ಟೇ ರೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ರಿಡಿಕ್ಟ್ ಮಾಡೋಕ್ಕೂ ಆಗುದಿಲ್ಲ. ಸೊ ನಾವು ಎಸ್ಟಿಮೇಟ್ ಬೇಸಿಸ್ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಟ್ ಹಾಕೊಳ್ಬೇಕು. ಹಾಗೆ ಯಾವ್ದಾದ್ರು ಪ್ರಾವಿಷನ್ಸ್ ಇದ್ರೆ ಅಥವಾ ಡೌಟ್ಫುಲ್ ಡೆಟ್ಸ್ ಗಳಿದ್ರೆ ಅದನ್ನೆಲ್ಲಾನು ಕೂಡ ನಾವು ಎಸ್ಟಿಮೇಟ್ಸ್ ಮಾಡಿನೇ ಇಂಟೀರಿಯಂ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಕೊಳ್ತೇವೆ, ಬಿಕಾಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಆ ಎಲ್ಲಾ ಐಟಮ್ಸ್ ಗಳನ್ನು. ಸೊ ನಾವು ಇಂಟೀರಿಯಂ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಎಸ್ಟಿಮೇಟ್ಸ್ ತುಂಬಾನೇ ಯೂಸ್ ಮಾಡ್ಕೊಳ್ತೇವೆ. ಸೊ ಎಸ್ಟಿಮೇಟ್ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ, ಎಸ್ಟಿಮೇಟ್ ಮಾಡಿ ಬಂದಿರುವಂತಹ ರಿಸಲ್ಟ್ ರಿಲಯಬಲ್ ಆಗಿ ಇರಬೇಕು, ಸೊ ನಂಬೋ ತರ ಇರಬೇಕು, ಆ ತರ ಎಸ್ಟಿಮೇಟ್ ಗಳನ್ನ ನಾವು ಮಾಡ್ಕೊಳ್ಬೇಕು. ಮಟೀರಿಯಲ್ ಇನ್ಫಾರ್ಮೇಶನ್ ಏನೆಲ್ಲ ಇದೆ ಅದನ್ನ ನಾವು ಕರೆಕ್ಟ್ ಆಗಿ ಡಿಸ್ಕ್ಲೋಸ್ ಮಾಡಿರ್ಬೇಕು, ಆ ತರ ನಾವು ಎಸ್ಟಿಮೇಟ್ ಮಾಡ್ಬೇಕು. ಓಕೆ, ಸೊ ಎಸ್ಟಿಮೇಟ್ ಅನ್ನೋದು ನಾವು ಇಂಟೀರಿಯಂ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ತುಂಬಾನೇ ಯೂಸ್ ಮಾಡ್ಕೊಳ್ತೀವಿ ಆಸ್ ಕಂಪೇರ್ಡ್ ಟು ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಓಕೆ, ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಕಂಪೇರ್ ಮಾಡಿದ್ರೆ ತುಂಬಾ ನಾವು ಎಸ್ಟಿಮೇಟ್ಸ್ ನ ಇಂಟೀರಿಯಂ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲೇ ಯೂಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್, ರೀಸ್ಟೇಟ್ಮೆಂಟ್ ಆಫ್ ಪ್ರೀವಿಯಸ್ಲಿ ರಿಪೋರ್ಟೆಡ್ interim period to ensure single accounting policy is applied entire financial year. If any change in accounting policy be applied retrospectively to beginning of financial years to restate again with policy. So for example, ಈಗ Q1 ಮತ್ತೆ Q2 ಅಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ನ
ಫಾಲೋ ಮಾಡ್ತಾ ಇದ್ವಿ ಅನ್ಕೊಳ್ಳೋಣ. ಸೊ ಡಿಪ್ರಿಸಿಯೇಷನ್, ಈಗ ಯಾವ ಅಕೌಂಟಿಂಗ್ ಪಾಲಿಸಿ ರಿಲೇಟೆಡ್ ನಾವು ಮಾತಾಡ್ತಾ ಇದ್ವಿ, ಡಿಪ್ರಿಸಿಯೇಷನ್ ರಿಲೇಟೆಡ್. ಸೊ ಡಿಪ್ರಿಸಿಯೇಷನ್ ಏನು Q1 Q2 ಅಲ್ಲಿ ರಿಟರ್ನ್ ಆನ್ ವ್ಯಾಲ್ಯೂ ಮೆಥಡ್ ನ ಫಾಲೋ ಮಾಡ್ತಾ ಇದ್ವಿ. ಈಗ Q3 ಇಂದ ನಾವು SLM ಮೆಥಡ್ ನ ಫಾಲೋ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಹೀಗೆ Q3 ಇಂದ ನಾವು ಅಕೌಂಟಿಂಗ್ ಪಾಲಿಸಿನ ಚೇಂಜ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈ SLM ಮೆಥಡ್ ನ ನಾವು Q1 ಮತ್ತೆ Q2 ಅಲ್ಲೂ ಕೂಡ ರೆಟ್ರೋಸ್ಪೆಕ್ಟಿವ್ಲಿ ರೀಸ್ಟೇಟ್ ಮಾಡಬೇಕು. ವಾಟ್ ಇಟ್ ಇಸ್, ರೆಟ್ರೋಸ್ಪೆಕ್ಟಿವ್ಲಿ ರೀಸ್ಟೇಟ್ಮೆಂಟ್ ಮಾಡ್ಬೇಕಂತೆ. ಸೊ Q1 ಗೂ SLM ಮೆಥಡ್ ಹಾಕಿ, Q2 ಗೂ SLM ಮೆಥಡ್ ಹಾಕಿ, ಆಫ್ಟರ್ ದಟ್ Q3 Q4 ಗೆ ನಾವು SLM ಮೆಥಡ್ ನ ಯೂಸ್ ಮಾಡಬೇಕು. Is it okay? So restatement ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. Next, transitional provision. If interim financial report is presented first time accordance with this statement, then a comparative statement of profit and loss and cash flow statement need not require to present. So interim financial report ನಾವು ಈ ವರ್ಷನೇ ಫಸ್ಟ್ ಟೈಮ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ ಏನಿದೆ, ಸೊ ಇಲ್ಲಿ ನಾನು ಹೇಳಿದೆ ಇಂಟೀರಿಯರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ನಾರ್ಮಲ್ ಆಗಿ ಎಲ್ಲಾ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ನಾರ್ಮಲ್ ಆಗಿ ಕರೆಂಟ್ ಪೀರಿಯಡ್ ಮತ್ತೆ ಕಂಪ್ಯಾರಿಟಿವ್ ಪೀರಿಯಡ್ ನಾವು ಮೆಜರ್ಮೆಂಟ್ ಮಾಡ್ತೇವೆ, ರೈಟ್. ಸೊ ಅದೇ ಫಸ್ಟ್ ಟೈಮ್ ನೀವು ಇಂಟೀರಿಯರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಈ ಕಂಪ್ಯಾರಿಟಿವ್ ಪೀರಿಯಡ್ ನ ಮೆನ್ಷನ್ ಮಾಡೋದು ಬೇಡ. ಬಿಕಾಸ್ ಇಲ್ಲಿ ನಾವು ಪ್ರೀವಿಯಸ್ ಇಯರ್ ಇನ ಇಂಟೀರಿಯಂ ಡೇಟಾ ಬೇಕಾಗತ್ತೆ ನಮಗೆ, ಬಟ್ ನಾವು ಪ್ರೀವಿಯಸ್ ಇಯರ್ ಇಂಟೀರಿಯಂ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಿಲ್ಲ, ರೈಟ್. ಸೊ ಫಸ್ಟ್ ಟೈಮ್ ಪ್ರಿಪೇರ್ ಮಾಡ್ತೀವಿ, ಸೊ ಅದಕ್ಕೋಸ್ಕರ ಜಸ್ಟ್ ಕರೆಂಟ್ ಪೀರಿಯಡ್ ನ ಪ್ರಿಪೇರ್ ಮಾಡಿದ್ರೆ ಸಾಕು. ಕಂಪ್ಯಾರಿಟಿವ್ ಪೀರಿಯಡ್ ನ ಮೆಜರ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಈ ಟ್ರಾನ್ಸಿಷನಲ್ ಪ್ರಾವಿಷನ್ ಅಲ್ಲಿ ಹೇಳ್ತಾರೆ. ಓಕೆ, ನೆಕ್ಸ್ಟ್ applicability of AS25 to interim financial results. AS25 applies only to full interim financial reports, not to quarterly reports. However, disclosure and presentation not required for quarterly result recognition and measurement must be followed. ಸೊ AS25 ನಾವು ಯಾವ್ದಕ್ಕೆ ಅಪ್ಲೈ ಮಾಡ್ತೇವೆ, ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ಸ್ ನ ಪ್ರಿಪೇರ್ ಮಾಡ್ತಾ ಇದ್ರೆ, ಫುಲ್ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ನ ಪ್ರಿಪೇರ್ ಮಾಡ್ತಾ ಇದ್ರೆ ನಾವು AS25 ನ ಅಪ್ಲೈ ಮಾಡ್ತೇವೆ. ಅದೇ ಕ್ವಾರ್ಟರ್ಲಿ ರಿಸಲ್ಟ್ ನ ಪ್ರಿಪೇರ್ ಮಾಡ್ತಾ ಇದ್ರೆ, ಸೊ ಕ್ವಾರ್ಟರ್ಲಿ ರಿಸಲ್ಟ್ ಅಂತ ಅಂದ್ಬಿಟ್ಟು ನಾರ್ಮಲ್ ಆಗಿ ಲಿಸ್ಟೆಡ್ ಕಂಪನೀಸ್ ಗಳು ಪ್ರಿಪೇರ್ ಮಾಡ್ತಾರೆ. ಓಕೆ, ಸೊ ಸೆಬಿ ರೂಲ್ಸ್ ಇರುತ್ತೆ, ಕ್ವಾರ್ಟರ್ಲಿ ಏನ್ ರಿಸಲ್ಟ್ ಆಗಿದೆ ಕಂಪನೀಸ್ದು ಅನ್ನೋದನ್ನ ರೆಕಗ್ನೈಸ್ ಮಾಡ್ಬೇಕು, ತೋರಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಲೈಕ್ ಸೆಬಿಲಿ ರೂಲ್ಸ್ ಇರುತ್ತೆ. ಆ ಪರ್ಪಸ್ಗೋಸ್ಕರ ನಾವು ಕ್ವಾರ್ಟರ್ಲಿ ರಿಸಲ್ಟ್ ಪ್ರಿಪೇರ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅವಾಗ AS25 ಅದು ಅಪ್ಲೈ ಮಾಡೋದಿಲ್ಲ. AS25 ಯಾರು ಅಪ್ಲೈ ಮಾಡೋದು ಹಾಗಿದ್ರೆ ಫುಲ್ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂದ್ರೆ ಮಾತ್ರ. ಕ್ವಾರ್ಟರ್ಲಿ ರಿಸಲ್ಟ್ ಫಾರ್ ದ ಸೆಬಿ ರೂಲ್ಸ್ ಗೋಸ್ಕರ ಅಂತ ಅಂದ್ರೆ AS25 ಅವ್ರಿಗೆ ಪೂರ್ತಿಯಾಗಿ ಅಪ್ಲೈ ಆಗಲ್ಲ. ಡಿಸ್ಕ್ಲೋಸರ್ ಅಂಡ್ ಪ್ರೆಸೆಂಟೇಷನ್ ಏನೆಲ್ಲ AS25 ಅಲ್ಲಿ ಡಿಸ್ಕ್ಲೋಸ್ ಮಾಡಬೇಕು, ಪ್ರೆಸೆಂಟೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅದು ಕ್ವಾರ್ಟರ್ಲಿ ರಿಸಲ್ಟ್ಗೆ ಏನು ರಿಕ್ವೈರ್ಮೆಂಟ್ ಇರೋದಿಲ್ಲ. ಓಕೆ, ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೆ ಹಾಗಿದ್ರೆ ಫುಲ್ ಇಂಟೀರಿಯಂ ಫಿನಾನ್ಷಿಯಲ್ ರಿಪೋರ್ಟ್ಸ್ ನ ಪ್ರಿಪೇರ್ ಮಾಡ್ತಾರೆ ಅವ್ರಿಗೆ. AS25 ಅಲ್ಲಿ ಏನು ರೆಕಗ್ನೈಸ್ ಮಾಡಬೇಕು, ಮೆಜರ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಫಾಲೋ ಮಾಡಬೇಕು ಯಾವಾಗ ಕ್ವಾರ್ಟರ್ಲಿ ರಿಸಲ್ಟ್ ನ ಪ್ರಿಪೇರ್ ಮಾಡಬೇಕಾದ್ರೆ. ಓಕೆ, ಫೈನ್. ದಿಸ್ ಇಸ್ what applicability of AS25, that is quarterly result ಅನ್ನೋದು ಒಂದು ಕಾನ್ಸೆಪ್ಟ್ ಬಂದಿದೆ. ಸೊ ಕ್ವಾರ್ಟರ್ಲಿ ರಿಸಲ್ಟ್ಸ್ ಗೆ ಡಿಸ್ಕ್ಲೋಸರ್ ಪ್ರೆಸೆಂಟೇಷನ್ ಏನ್ ಮಾಡ್ಬೇಕು ಅಂತ AS25 ಅಲ್ಲಿ ಹೇಳಿದ್ರೆ ಅದನ್ನ ನಾವು ಅದರ ರಿಕ್ವೈರ್ಮೆಂಟ್ ಏನ್ ಇರೋದಿಲ್ಲ. ಏನೆಲ್ಲ ರೆಕಗ್ನೈಸ್ ಮಾಡ್ಬೇಕು, ಮೆಜರ್ಮೆಂಟ್ ಮಾಡ್ಬೇಕು ಅಂತ AS25 ಅಲ್ಲಿ ಹೇಳಿದ್ರೆ ಅದನ್ನ ಮಾತ್ರ ಕ್ವಾರ್ಟರ್ಲಿ ರಿಸಲ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಆಯ್ತು. ಇಸ್ ಇಟ್ ಓಕೆ? This is all about the AS25, that is interim financial report. Thank you for watching, guys.